ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಣಕಾಲು ನೋವಿನ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಮೊಣಕಾಲು ನೋವು ಅಂದ್ರೆ ಏನು, ಯಾವೆಲ್ಲ ಕಾರಣಗಳಿಂದ ಇದು ಕಾಣಿಸ್ಕೊಳ್ಳುತ್ತೆ, ಮೊಣಕಾಲು ನೋವು ಕಾಣಿಸ್ಕೊಂಡಾಗ ಆಲ್ಗೋಸ್ ಮಲ್ಟಿ ಸ್ಪೆಷಾಲಿಟಿ ಪೇನ್ ಕ್ಲಿನಿಕ್ನಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆ ದೊರೆಯುತ್ತೆ, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಆಲ್ಗೋಸ್ ಮಲ್ಟಿ ಸ್ಪೆಷಾಲಿಟಿ ಪೇನ್ ಕ್ಲಿನಿಕ್ನ ಡೈರೆಕ್ಟರ್ ಹಾಗೂ ಕನ್ಸಲ್ಟೆಂಟ್ ಆದಂತಹ ಖಾಜಾ ಜಾವೇದ್ ಖಾನ್. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಡಾಕ್ಟರ್, ಮೊಣಕಾಲು ನೋವು ಬಗ್ಗೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಆಲ್ಗೋಸ್ ಮಲ್ಟಿ ಸ್ಪೆಷಾಲಿಟಿ ಪೇನ್ ಕ್ಲಿನಿಕ್ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಆಲ್ಗೋಸ್ ಮಲ್ಟಿ ಸ್ಪೆಷಾಲಿಟಿ ಪೇನ್ ಕ್ಲಿನಿಕ್ ನಮ್ಮದು ಒಂದು ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ ಅಂತ ಕನಿಂಗ್ಯಾಮ್ ರೋಡ್ ಹತ್ತಿರ ಒಂದು ಬ್ರಾಂಚ್ ಇದೆ. ಇಲ್ಲಿ ನಾವು ಬಂದು ಬೇಸಿಕಲಿ ಯಾವ ಪೇಷಂಟ್ಸ್ ಬರ್ತಾರೆ, ಅವರಿಗೆ ನೋವು ಯಾವ ಕಾರಣದಿಂದ ಆಗ್ತಾಯಿದೆ ಅದನ್ನು ಕಂಡುಹಿಡಿದು ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ಸ್ ಮಾಡ್ತೀವಿ. ನಾವು ಪೇನ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್ ಇರ್ತೀವಿ, ಜೊತೆಯಲ್ಲಿ ಫಿಸಿಯೋಥೆರಪಿಸ್ಟ್ ಸಹ ಇರ್ತೀವಿ, ನ್ಯೂಟ್ರಿಷನಿಸ್ಟ್ಸ್ ಮತ್ತು ಕ್ಲಿನಿಕಲ್ ಸೈಕಾಲಜಿಸ್ಟ್. ನಾವೆಲ್ಲ ಒಗ್ಗಟ್ಟಾಗಿ ಒಂದು ಟೀಮ್ ಆಗಿ ಪೇಷಂಟ್ ಒಂದು ಸಲ ಬಂದರೆ ಅವ್ರನ್ನ ನೋಡಿ ಕರೆಕ್ಟಾಗಿ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ. ಓಕೆ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಈ ಮೊಣಕಾಲು ನೋವು ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಮೊದಲಾದರೆ ವಯಸ್ಸಾದವರಲ್ಲಿ ಮಾತ್ರ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇತ್ತು, ಆದರೆ ಈಗ ವಯಸ್ಕರಲ್ಲೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಈ ಮೊಣಕಾಲು ನೋವು ಹೆಚ್ಚಾಗೋದಕ್ಕೆ ಕಾರಣ ಏನು ಅಂತ? ಇವಾಗ ಮೊಣಕಾಲು ನೋವು ಬಂದು ಇವಾಗ ಮುಂಚೆ ವಯಸ್ಸಾಗಿರೋರಲ್ಲಿ ತುಂಬ ಕಾಣಿಸ್ತಾ ಇತ್ತು. ಇದನ್ನು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇತ್ತೀಚೆಗೆ ಏನಾಗಿದೆ ಅಂದರೆ ಯಂಗ್ ಇಂಡಿವಿಜುವಲ್ಸಲ್ಲೂ ಸಹ ಇದು ನಾವು ನೋಡ್ತಿದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಬಂದು ನಂಬರ್ 1, ನಾವು ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಇದರ ಅರ್ಥ ಏನಂದರೆ ಇವಾಗ ತುಂಬ ಜನ ಒಂದು ಕೆಲಸ ಮಾಡೋದು ವರ್ಕ್ ಫ್ರಮ್ ಹೋಮ್ ಇರಲಿ ಇಲ್ಲ ಆಫೀಸಲ್ಲಿರಲಿ ತುಂಬ ಹೊತ್ತು ಒಂದು 12 ಗಂಟೆಯಿಂದ 14 ಗಂಟೆ ತನಕ ಆಫೀಸಲ್ಲಿ ಕೂತ್ಕೊಂಡೇ ಅವರು ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡ್ತಿದ್ದಾರೆ. ಈ ಥರ ಮಾಡ್ತಿದ್ರೆ ಏನಾಗುತ್ತಂದರೆ ಮಂಡಿಯಲ್ಲಿ ಎಲ್ಲ ಮಸಲ್ಸ್ ಎಲ್ಲ ತುಂಬ ಟೈಟ್ ಆಗಿಬಿಡುತ್ತೆ. ಅದರಿಂದ ನೋವುಗಳು ಬರೋದು ಎಲ್ಲ ತುಂಬ ಕಾಮನ್ ಆಗ್ತಾಯಿದೆ. ಆ್ಯಕ್ಟಿವಿಟೀಸ್ ಕಡಿಮೆ ಆದರೆ ನೋವುಗಳು ತುಂಬ ಜಾಸ್ತಿ ಬರುತ್ತೆ. ಇನ್ನೊಂದು ಏನಂದರೆ ಇವಾಗ ಇಂಜುರೀಸ್, ಓವರ್ ಯೂಸ್. ಇವಾಗ ತುಂಬ ಜನ ಜಿಮ್ಮಿಂಗ್ ಮಾಡ್ತಾರೆ, ವೇಟ್ ಲಿಫ್ಟಿಂಗ್ ಮಾಡ್ತಾರೆ, ಬಟ್ ತುಂಬ ಜನ ವಾರ್ಮಪ್ ಸರಿಯಾಗಿ ಮಾಡಲ್ಲ. ಈ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ಮಸಲ್ಸ್ ಎಲ್ಲ ಟೇರ್ ಆಗೋದು, ಟೈಟ್ ಆಗೋದು, ಇದರಿಂದ ನೋವುಗಳು ತುಂಬ ಬರುತ್ತೆ. ಇನ್ನೊಂದು ಕಾರಣ ಒಂದು ಡಯಟಲ್ಲಿ ವೈಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇದು ಇದ್ದರೆ ಏನಾಗುತ್ತೆ, ಮೊಣಕಾಲು ನೋವುಗಳು ಎಲ್ಲ ಬರೋದು ತುಂಬ ಕಾಮನ್ ಆಗಿ ಬರುತ್ತೆ. ಈ ಮೊಣಕಾಲು ನೋವಿರೋರು ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಿಸ್ಬೇಕು? ಇವಾಗ ಯಾರಿಗಾದರೂ ಮೊಣಕಾಲು ನೋವು ಇದ್ದರೆ ನಮ್ಮ ಆಲ್ಗೋಸ್ ಪೇನ್ ಕ್ಲಿನಿಕ್ ಒಂದು ಸಲ ಪೇಷಂಟ್ ಬಂದರೆ ನಾವು ಫಸ್ಟ್ ಅವರನ್ನು ಹಿಸ್ಟ್ರಿ ಆ್ಯಂಡ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಕ್ಲಿನಿಕಲ್ ಇವ್ಯಾಲ್ಯೂಷನ್ ಅಂತ ಹೇಳ್ತೀವಿ. ಅದನ್ನು ಒಂದು ಸಲ ನೋಡಿದ ಮೇಲೆ ನಾವು ಟೆಸ್ಟ್ಗಳು ಹೇಳ್ತೀವಿ. ಟೆಸ್ಟ್ ಅಂದರೆ ಫಸ್ಟು ಒಂದು ಬ್ಲಡ್ ಟೆಸ್ಟ್. ಇವಾಗ ರಕ್ತ ಪರೀಕ್ಷೆಯಲ್ಲಿ ಏನೇನು ನೋಡಬೇಕಂದ್ರೆ ನಂಬರ್ 1 ಒಂದು ಏನಾದರೂ ಬ್ಲಡ್ಡಲ್ಲಿ ಕ್ಯಾಲ್ಶಿಯಂ ಕಡಿಮೆ ಇದೆಯಾ, ವೈಟಮಿನ್ ಡಿ ಕಡಿಮೆ ಇದೆಯಾ, ಇದನ್ನು ನಾವು ಕಂಡುಹಿಡಿತೀವಿ. ಜೊತೆಯಲ್ಲಿ ಒಂದು ಬ್ಲಡ್ ಟೆಸ್ಟ್ CBC, ESR, CRP ಅಂತ ಹೇಳ್ತೀವಿ. ಇದರ ಅರ್ಥ ಏನಂದರೆ ಯಾರಿಗಾದರೂ ಆರ್ಥರೈಟಿಸ್, ಇವಾಗ ಆರ್ಥರೈಟಿಸ್ ನಾನು ನಿಮಗೆ ಹೇಳಿದ್ದೆ ಯಾರಿಗಾದರೂ ವಯಸ್ಸು ಜಾಸ್ತಿ ಇದ್ದರೆ ಅವರಲ್ಲಿ ಮಾತ್ರ ಬರುತ್ತಂತ. ಬಟ್ ಇವಾಗ ಏನಾಗ್ತಿದೆ ಅಂದರೆ ಇತ್ತೀಚೆಗೆ ಯಂಗ್ ಇಂಡಿವಿಜುವಲ್ಸಲ್ಲೂ ಆರ್ಥರೈಟಿಸ್, ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಅಂತ ಅದನ್ನು ನಾವು ಹೇಳ್ತೀವಿ. ಅದೂ ಸಹ ಬರ್ತಾಯಿದೆ. ಸೊ ಅದು ಬಂದು ನಮಗೆ ಬ್ಲಡ್ ಟೆಸ್ಟಿಂದ ಗೊತ್ತಾಗುತ್ತೆ. ಸೆಕೆಂಡ್ ಬಂದು ಇವಾಗ ಯಾರಿಗಾದರೂ ಏಟಾಗಿದೆ ಅಂದರೆ ಫಸ್ಟು ನಾವು ಮೂಳೆಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಅದು ನೋಡಬೇಕಂದ್ರೆ ಎಕ್ಸ್ರೇ ಮಾಡೋಕ್ಕೆ ಹೇಳ್ತೀವಿ. ಎಕ್ಸ್ರೇಯಲ್ಲಿ ನಮಗೆ ಮೂಳೆ ಬಗ್ಗೆ ಎಲ್ಲ ಕರೆಕ್ಟಾಗಿ ಗೊತ್ತಾಗುತ್ತದೆ. ಇನ್ನು ನಾವು ಬಂದು ನಮ್ಮ ಕ್ಲಿನಿಕಲ್ಲಿ ಅಲ್ಟ್ರಾಸೌಂಡ್ ಇದೆ. ಅಲ್ಟ್ರಾಸೌಂಡ್ ಮಾಡಿದರೆ ಏನಾಗುತ್ತಂದರೆ ಮಂಡಿ ಒಳಗಡೆ ಎಲ್ಲಿ ಲಿಗಮೆಂಟ್ಸ್ ಇದೆ, ಆಮೇಲೆ ಟೆಂಡನ್ಸ್ ಇದೆ, ಮಸಲ್ಸ್ ಇದೆ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮಗೆ ಗೊತ್ತಾಗುತ್ತೆ. ಇನ್ನು ನಮಗೆ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕಂದರೆ MRI ಮಾಡೋಕ್ಕೆ ಹೇಳ್ತೀವಿ. ತುಂಬ ಜನರಿಗೆ ಆಕ್ಸಿಡೆಂಟು ಮತ್ತು ಏನಾದರೂ ಇಂಜುರಿ ಆಗಿ ಲಿಗಮೆಂಟ್ ಟೇರ್ ಅಂತ ನೀವೆಲ್ಲ ಕೇಳಿರ್ತೀರ. ಈ ಥರ ಎಲ್ಲ ಆದರೆ MRI ಮಾಡಿದರೆ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ ಲಿಗಮೆಂಟು, ಯಾವ ಟೆಂಡನ್ನು ಟೇರ್ ಆಗಿದೆ, ಎಷ್ಟು ಟೇರ್ ಆಗಿದೆ, ಇದೆಲ್ಲ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಇನ್ನು ಮೊಣಕಾಲು ನೋವಿರೋರಲ್ಲಿ ನಿಮ್ಮ ಕ್ಲಿನಿಕ್ನಲ್ಲಿ ಯಾವೆಲ್ಲ ಚಿಕಿತ್ಸೆಗಳು ದೊರೆಯುತ್ತೆ ಅಂತ? ಇವಾಗ ಮೊಣಕಾಲು ನೋವಿಂದ ತುಂಬ ಜನ ಪೇಷಂಟ್ಸ್ ಬರ್ತಾರೆ ನಮ್ಮ ಕ್ಲಿನಿಕಲ್ಲಿ. ನಾವು ಏನು ಮಾಡ್ತೀವಿ ಅಂದರೆ ಫಸ್ಟು ಪೇಷಂಟ್ಗೆ ಏನು ತೊಂದರೆ ಆಗಿದೆ ಅದನ್ನು ಕಂಡು ಹಿಡಿದ ಮೇಲೆ ಮೆಡಿಕೇಷನ್ಸ್, ಇವಾಗ ಏನಾದರೂ ಟ್ಯಾಬ್ಲೆಟ್ಸಿಂದ ಏನಾದರೂ ಸ್ಮಾಲ್ ಪೇನ್ಸ್ ಅದೆಲ್ಲ ಇದ್ದರೆ ಅದರಿಂದನೇ ಕ್ಯೂರ್ ಆದರೆ ಮೆಡಿಕೇಷನ್ ಸ್ಟಾರ್ಟ್ ಮಾಡ್ತೀವಿ. ಸೆಕೆಂಡ್ ಏನಂದರೆ ಫಿಸಿಯೋಥೆರಪಿ. ನಮ್ಮ ಹತ್ರ ಫಿಸಿಯೋಥೆರಪಿ ಸ್ಪೆಷಲಿಸ್ಟ್ ಇದ್ದಾರೆ. ಪೇಷಂಟ್ಸ್ಗೆ ಮುಖ್ಯ ಏನಂದರೆ ಮೊಣಕಾಲು ನೋವು ಬಂದರೆ ಅದು ಎಕ್ಸಸೈಸ್ ಮಾಡೋದು, ಮಸಲ್ಸ್ನ ಸ್ಟ್ರೆಂಥನ್ ಮಾಡೋದು ತುಂಬ ಮುಖ್ಯ. ಅದಕ್ಕೆ ಫಿಸಿಯೋಥೆರಪಿ ತುಂಬ ಮುಖ್ಯ ಪೇಷಂಟ್ಸ್ ಮಂಡಿ ನೋವು ಯಾರಿಗಿದೆ ಅಂತ. ನೆಕ್ಸ್ಟ್ ಬಂದು ನಾವು ಪೇನ್ ಮ್ಯಾನೇಜ್ಮೆಂಟ್ ಇಂಟರ್ವೆನ್ಷನ್ಸ್ ಮಾಡ್ತೀವಿ. ಇದು ಒಂದು ಹೊಸದಾಗಿ ಚಿಕಿತ್ಸೆ ವಿಧಾನ. ಇದರಲ್ಲಿ ಏನಾಗುತ್ತಂದರೆ ಇವಾಗ ಏನಕ್ಕೆ ಮಂಡಿ ನೋವು ಆಗ್ತಿದೆ ಅದನ್ನು ಕಂಡುಹಿಡಿದ ಮೇಲೆ ನಾವು ಟ್ರೀಟ್ಮೆಂಟ್ಸ್ ಕೊಡ್ತೀವಿ. ಒಂದು ಮುಖ್ಯ ಟ್ರೀಟ್ಮೆಂಟ್ ಬಂದು ನಾವು PRP ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ.
PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಇವಾಗ ಪೇಷಂಟ್ ಬ್ಲಡ್ಡಿಂದ ತೆಗೆದು ಅದನ್ನು ಸೆಪ್ರೇಟ್ ಮಾಡಿ ಮಂಡಿ ಒಳಗಡೆ ಅದನ್ನು ಇಂಜೆಕ್ಟ್ ಮಾಡ್ತೀವಿ. ಇದನ್ನು ನಾವು ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ. ಮಂಡಿ ಒಳಗಡೆ ಇಂಜೆಕ್ಷನ್ಸ್ ಮಾಡಿದರೆ ನೋವು ಕಡಿಮೆ ಆಗುತ್ತದೆ. PRP ಒಂದು ಟ್ರೀಟ್ಮೆಂಟು, ಇನ್ನೊಂದು ಬಂದು ವಿಸ್ಕಸ್ ಸಪ್ಲಿಮೆಂಟೇಷನ್ ಆರ್ ಜೆಲ್ ಟ್ರೀಟ್ಮೆಂಟ್. ಜೆಲ್ ಅಂದರೆ ಒಂದು ಲುಬ್ರಿಕೇಷನ್ ಥರ ಕೊಡುತ್ತೆ ಮಂಡಿ ಒಳಗಡೆ. ಸೊ ಅದರಿಂದ ಏನಾಗುತ್ತೆ, ಮೂವ್ಮೆಂಟ್ಸ್ ಅದೆಲ್ಲ ಇನ್ನೂ ಈಸಿಯಾಗಿ ಆಗುತ್ತೆ ಪೇಷಂಟ್ಗೆ. ಥರ್ಡ್ ಟ್ರೀಟ್ಮೆಂಟ್ ಬಂದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್. ಇವಾಗ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಎಸ್ಪೆಷಲಿ ನಾವು ವಯಸ್ಸು ಜಾಸ್ತಿ ಆಗಿರೋರಿಗೆ ಮಾಡ್ತೀವಿ. ತುಂಬ ಜನ ಯಾರು ವಯಸ್ಸು ಜಾಸ್ತಿ ಆಗಿದೆ ಅವರು ಆಪ್ರೇಷನ್ ಮಾಡೋಕ್ಕೆ ಇದನ್ನು ಆಗಲ್ಲ, ಇಲ್ಲ ಅವ್ರು ಮಾಡಿಸ್ಕೊಳ್ಳೋಕ್ಕೆ ಅವರು ಇಷ್ಟಪಡಲ್ಲ. ಅಂಥವರಿಗೆ ನಾವು ಬಂದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ. ಮಂಡಿಯಲ್ಲಿ ಎಲ್ಲಿ ನೋವು ಆಗ್ತಿದೆ ಅಂತಹ ನರಗಳನ್ನು ಕಂಡು ಹಿಡಿದು ಅದನ್ನು ಅಬ್ಲೇಷನ್ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ. ಈ ಥರ ಎಲ್ಲ ಟ್ರೀಟ್ಮೆಂಟ್ಸ್ ಇದೆ. ಓಕೆ ಡಾಕ್ಟರ್, ಇನ್ನು RFA ಅಂದರೆ ಏನು? ಇದು ಮಂಡಿ ನೋವಿಗೆ ಹೇಗೆ ಸಹಾಯಕಾರಿ ಅಂತ? RFA ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್. ಇವಾಗ ತುಂಬ ಪೇಷಂಟ್ಸ್ ಇರ್ತಾರೆ ವಯಸ್ಸಾಗಿರೋರು, ತುಂಬ ಅವರಿಗೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಒಂದು ಕಾಯಿಲೆ ಬರುತ್ತೆ. ಇವಾಗ ಆಸ್ಟಿಯೋ ಆರ್ಥರೈಟಿಸ್ ಅಂದರೆ ಏನಂದರೆ, ಇವಾಗ ಮಂಡಿಯಲ್ಲಿ 2 ಮೂಳೆ ಇರುತ್ತೆ. ಆ ಮೂಳೆ ಮಧ್ಯದಲ್ಲಿ ಗ್ಯಾಪ್ ಕಡಿಮೆ ಆಗಿ ಒಂದು ಮೇಲೆ ಒಂದು ಮೂಳೆ ಈ ಥರ ಕೂತ್ಕೊಂಡು ಅವ್ರು ನಡೆದಾಗ, ಮೆಟ್ಲು ಹತ್ತಿದಾಗ ಈ ಥರ ರಬ್ ಆಗ್ತಾ ಇತ್ತು ಘರ್ಷಣ ಆಗಿ ಇನ್ಫ್ಲಮೇಷನ್ ಆಗಿ ನೋವು ಬರುತ್ತೆ. ಇದನ್ನು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಆಸ್ಟಿಯೋ ಆರ್ಥರೈಟಿಸಲ್ಲಿ 4 ಸ್ಟೇಜಸ್ ಇದೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4. ಇವಾಗ ಸ್ಟೇಜ್ 3 ಆ್ಯಂಡ್ ಸ್ಟೇಜ್ 4 ದಾಟಿಬಿಟ್ರೆ ಏನಾಗುತ್ತಂದರೆ ಪೇಷಂಟ್ಸು ಆಪ್ರೇಷನ್ ಮಾಡಿಸ್ಕೋಬೇಕು. ಈ ಥರ ಆಪ್ರೇಷನ್ ಮಾಡಿಸ್ಕೋಬೇಕಂದ್ರೆ ತುಂಬ ಜನ ಬಂದು ಐದರ್ ತುಂಬ ಜನರಿಗೆ ಶುಗರ್ ಇರುತ್ತೆ, ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, BP ಇರುತ್ತೆ. ಅಂಥವರಿಗೆ ಆಪ್ರೇಷನ್ ಮಾಡಬೇಕಂದ್ರೆ ತುಂಬ ರಿಸ್ಕ್. ಸೊ ಇವಾಗ ತುಂಬ ಪೇಷಂಟ್ಸ್ ಅವರಿಗೆ ಆಪ್ರೇಷನ್ ಇಲ್ಲದೆ ಏನಾದರೂ ಒಂದು ಚಿಕಿತ್ಸೆ ಇದೆಯಾ ಅಂತ ನಮ್ಮ ಹತ್ರ ಬಂದು ಕೇಳ್ತಾರೆ. ಇಂಥವರಿಗೆ ನಾವು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ RFA ಟ್ರೀಟ್ಮೆಂಟ್ ಮಾಡ್ತೀವಿ. ಇದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಒಂದು ಇನ್ನೋವೇಟಿವ್ ಟ್ರೀಟ್ಮೆಂಟು, ಹೊಸದಾಗಿ ಟ್ರೀಟ್ಮೆಂಟ್ ಬಂದಿರೋದು. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಮಂಡಿಯಲ್ಲಿ ಎಲ್ಲಿ ನರ ಇರೋದು ಅದನ್ನು ಕಂಡುಹಿಡಿತೀವಿ. ಈ ನರಯಿಂದನೇ ನೋವು ಗೊತ್ತಾಗೋದು. ಆ ನರನ ನಾವು ಕಂಡುಹಿಡಿದು ಆ ನರನ ಅಲ್ಟ್ರಾಸೌಂಡಿಂದ ನಾವು ನೋಡಿ ಅದನ್ನು ಕಂಡುಹಿಡಿದು ಅದನ್ನು ಟೆಂಪ್ರರಿಯಾಗಿ ಬ್ಲಾಕ್ ಮಾಡ್ತೀವಿ. ಈ ನರನ ಟೆಂಪ್ರರಿಯಾಗಿ ಬ್ಲಾಕ್ ಮಾಡಿದ್ರೆ ಏನಾಗುತ್ತೆ, ನಾವು ಆಪ್ರೇಷನ್ ಏನು ಮಾಡ್ತಿಲ್ಲ, ಆದರೆ ಪೇಷಂಟ್ಗೆ ನೋವು ಕಡಿಮೆ ಆಗುತ್ತೆ. ನೋವು ಕಡಿಮೆ ಆದಮೇಲೆ ಅವರು ನಡಿಬೋದು ಆ್ಯಂಡ್ ರೆಗ್ಯುಲರ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಚೆನ್ನಾಗಿ ಮಾಡ್ಬೋದು. ಇನ್ನು ರೀಜನರೇಟಿವ್ ಥೆರಪಿ ಆದಂತಹ PRP ಮತ್ತು ಸ್ಟೆಮ್ ಸೆಲ್ ಥೆರಪಿ ಅನ್ನೋದು ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಅಂತ? ಇವಾಗ ರೀಜನರೇಟಿವ್ ಟ್ರೀಟ್ಮೆಂಟ್ಸ್ ಇವಾಗ ಇತ್ತೀಚೆಗೆ ತುಂಬ ಪಾಪ್ಯುಲರ್ ಆಗ್ತಾಯಿದೆ. ಏನಕ್ಕೆ ಪಾಪ್ಯುಲರ್ ಆಗ್ತಿದೆ ಅಂದರೆ, ರೀಜನರೇಟಿವ್ ಟ್ರೀಟ್ಮೆಂಟ್ಸಲ್ಲಿ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ. ಇವಾಗ ಏನಕ್ಕೆ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂದರೆ, ಇದು ರೀಜನರೇಟಿವ್ ಟ್ರೀಟ್ಮೆಂಟ್ಸ್ ಎಲ್ಲ ನಾವು ಪ್ರಿಪೇರ್ ಮಾಡೋದು ಪೇಷಂಟ್ಸ್ ಬ್ಲಡ್ಡಿಂದಾನೆ, ಫ್ರಮ್ ಯುವರ್ ಓನ್ ಬ್ಲಡ್. ಇವಾಗ ಏನು ಮಾಡ್ತೀವಿ ಅಂದರೆ, ಪೇಷಂಟ್ಸ್ ರಕ್ತನ ತೆಗೆದು ಅದನ್ನು ಸೆಂಟ್ರಿಫ್ಯೂಜ್ ಮಾಡ್ತೀವಿ. ಸೆಂಟ್ರಿಫ್ಯೂಜ್ ಮಾಡಿ ನಮ್ಮ ರಕ್ತದಲ್ಲಿ 3 ಕಣ ಇರುತ್ತೆ, ರೆಡ್ ಬ್ಲಡ್ ಸೆಲ್, ವೈಟ್ ಬ್ಲಡ್ ಸೆಲ್ ಆ್ಯಂಡ್ ಪ್ಲೇಟ್ಲೆಟ್ಸ್. ಇದು ಪ್ಲೇಟ್ಲೆಟ್ ಒಂದು ಫ್ರ್ಯಾಕ್ಷನ್ನ ನಾವು ಸಪ್ರೇಟ್ ಮಾಡಿ ಅಲ್ಟ್ರಾಸೌಂಡ್ ಮೆಷಿನ್ ಅಲ್ಲಿ ನೋಡಿಬಿಟ್ಟು ಮಂಡಿ ಒಳಗಡೆ ಅದನ್ನು ಇಂಜೆಕ್ಟ್ ಮಾಡ್ತೀವಿ. ಇದು ಒಳಗಡೆ ಇಂಜೆಕ್ಟ್ ಮಾಡಿದ್ರೆ ಏನಾಗುತ್ತೆ, ನಾನು ನಿಮಗೆ ಹೇಳಿದ್ದೆ 2 ಮೂಳೆ ಮಧ್ಯದಲ್ಲಿ ಒಂದು ಕಾರ್ಟ್ಲೇಜ್ ಅಂತ ಒಂದು ಇರುತ್ತೆ. ಅದು ಕಾರ್ಟ್ಲೇಜ್ ಏನಾಗುತ್ತೆ, ವಯಸ್ಸು ಆಗ್ತಾ ಸವಿದು ಹೋಗ್ತಾ ಇರುತ್ತೆ. ಅದು ಈ ಥರ ಸೌದೋಗ್ತಾ ಇದ್ದರೆ ಏನಾಗುತ್ತೆ, ಅದರಲ್ಲಿ ಕ್ರ್ಯಾಕ್ಸ್ ಡೆವಲಪ್ ಆಗಿ ವೇರ್ ಆ್ಯಂಡ್ ಟೇರ್ ಆಗುತ್ತೆ. PRP ಟ್ರೀಟ್ಮೆಂಟಿಂದ ಅದು ಕಾರ್ಟ್ಲೇಜ್ ವೇರ್ ಆ್ಯಂಡ್ ಟೇರ್ ಎಲ್ಲ ಕಡಿಮೆ ಆಗುತ್ತೆ, ಮತ್ತು ಗ್ರೇಟ್ ಪ್ರೋಗ್ರೆಸ್ ಆಗೋದೂ ಸಹ ಕಡಿಮೆ ಆಗುತ್ತೆ. ಆ್ಯಂಡ್ ಸ್ಟೆಮ್ ಸೆಲ್ ಟ್ರೀಟ್ಮೆಂಟು ಸಹ ಇಟ್ ಈಸ್ ಅನದರ್ ಅಡ್ವಾನ್ಸ್ಡ್ ಫಾರ್ಮ್ ಆಫ್ ಇದು ರೀಜನರೇಟಿವ್ ಟ್ರೀಟ್ಮೆಂಟ್ಸು. ಇದನ್ನು ಸಹ ನಾವು ಪೇಷಂಟ್ ಬ್ಲಡ್ಡಿಂದನೇ ತೆಗೆದು ಮಂಡಿ ಒಳಗಡೆ ಅದನ್ನು ಇಂಜೆಕ್ಟ್ ಮಾಡ್ತೀವಿ. ಇದೆಲ್ಲ ಟ್ರೀಟ್ಮೆಂಟ್ಸ್ ನಿಮಗೆ ಹೇಳಿದೆ ನಾನು, ಸೈಡ್ ಎಫೆಕ್ಟ್ಸ್ ಅಷ್ಟೊಂದು ಏನೂ ಇರಲ್ಲ. ಏನಕ್ಕೆ ಪೇಷಂಟ್ ರಕ್ತದಿಂದನೇ ಇದನ್ನು ತೆಗೆದು ನಾವು ಅದನ್ನು ಇಂಜೆಕ್ಟ್ ಮಾಡ್ತಿದ್ವಿ. ಇವಾಗ ಇಂಜೆಕ್ಟ್ ಮಾಡೋದು ವಿಧಾನವೂ ಹೇಗಂದರೆ, ನಾವು ಅಲ್ಟ್ರಾಸೌಂಡ್ ಮಿಷಿನ್ಸ್ ಯೂಸ್ ಮಾಡ್ತೀವಿ, ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಮಾಡ್ತೀವಿ ಇದು ಟ್ರೀಟ್ಮೆಂಟ್ಸ್ ಎಲ್ಲ. ಅದರಿಂದ ಯಾವುದಾದ್ರೂ ಇನ್ಫೆಕ್ಷನ್ ಆಗೋದು ಅದೆಲ್ಲ ಏನು ಚಾನ್ಸಸ್ಸೇ ಇರಲ್ಲ. ನೋವನ್ನು ಸಹ ತುಂಬ ಕಡಿಮೆ ಇರುತ್ತೆ. ಏನಕ್ಕಂದರೆ ನಾವು ಫಸ್ಟು ಲೋಕಲ್ ಅನಸ್ತೀಶಾ, ಅಲ್ಲಿ ಸ್ಪರ್ಶ ಕಡಿಮೆ ಮಾಡಿಸಿ ಅನಸ್ತೀಶಾ ಕೊಟ್ಟು ಆವಾಗಲೇ ಮಂಡಿ ಒಳಗಡೆ ನೀಡಲ್ ಹಾಕ್ತೀವಿ. ಅದು ಸೂಜಿ ಒಳಗಡೆ ಹೋದ್ಮೇಲೆ ಅವ್ರಿಗೆ ಏನು ಅಷ್ಟೊಂದು ನೋವು ಗೊತ್ತಾಗಲ್ಲ. ಆ್ಯಂಡ್ ಅದು ಅಲ್ಟ್ರಾಸೌಂಡಲ್ಲಿ ನೋಡಿಬಿಟ್ಟು ಅದನ್ನು ನಾವು ಇಂಜೆಕ್ಟ್ ಮಾಡ್ತೀವಿ. ಇಂಜೆಕ್ಷನ್ ಪ್ರೊಸೀಜರನ್ನು ಹೇಳ್ತೀವಿ. ಅದನ್ನು ಪ್ರೊಸೀಜರ್ ಡ್ಯೂರೇಷನ್ ಬಂದು ಜಸ್ಟ್ ಒಂದು 15 ನಿಮಿಷ 20 ನಿಮಿಷ ಅಷ್ಟೇ. ಪ್ರೊಸೀಜರ್ ಆದಮೇಲೆ ಪೇಷಂಟ್ಸ್ ಬಂದು ಇನ್ನೊಂದು 20 ನಿಮಿಷ 10 ನಿಮಿಷ ರೆಸ್ಟ್ ತಗೋಬೇಕು. ಆಮೇಲೆ ಅವ್ರು ಮನೆಗೆ ಹೋಗ್ಬೋದು. ಮನೆಗೆ ಹೋದ್ಮೇಲೆ ಅವ್ರು ಸ್ವಲ್ಪ ಒಂದಿನ ರೆಸ್ಟ್ ತಗೋಬೇಕು. ಒಂದಿನ ರೆಸ್ಟ್ ತಗೊಂಡ್ಮೇಲೆ ಸೆಕೆಂಡ್ ಥರ್ಡ್ ಡೇಯಿಂದ ಅವ್ರ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಮಾಡ್ಬೋದು. ಓಕೆ ಡಾಕ್ಟರ್ನ, ವಯಸ್ಸಾದವರಲ್ಲಿ ಅಂದರೆ ಏಜ್ ಆದವರಲ್ಲಿ ಏನಾದರೂ ಈ ಮಂಡಿ ನೋವು ಕಾಣಿಸ್ಕೊಂಡ್ರೆ ನಿಮ್ಮ ಕ್ಲಿನಿಕ್ನಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆ ದೊರೆಯುತ್ತೆ?
ಇವಾಗ ಏಜ್ ಆಗಿರೋರು ತುಂಬ ಜನ ಬರ್ತಾರೆ ನಮ್ಮ ಕ್ಲಿನಿಕ್ಗೆ. ನಾವೇನು ಮಾಡ್ತೀವಿ ಅಂದರೆ ಅವರಿಗೆ ಫಸ್ಟು ಫೋಕಸ್ ಮಾಡ್ತೀವಿ ಟ್ರೀಟ್ಮೆಂಟ್ಸ್ ಏನಂದರೆ ಮೆಡಿಸಿನ್ಸ್ ಆದಷ್ಟು ಕಡಿಮೆ ಮಾಡಬೇಕು. ಏನಕ್ಕಂದರೆ ವಯಸ್ಸು ಆಗ್ತಾ ಆಗ್ತಾ ಏನಾಗುತ್ತೆ ನಮ್ಮ ಬಾಡಿಯಲ್ಲಿ ಜಾಸ್ತಿ ಟ್ಯಾಬ್ಲೆಟ್ಸು ಪೇನ್ ಕಿಲ್ಲರ್ಸ್ ನಾವು ತಗೋಬಾರ್ದು. ಅದು ತಗೊಂಡ್ರೆ ಏನಾಗುತ್ತೆ ಲಿವರ್ಗೆ ಕಿಡ್ನಿಗೆಲ್ಲ ಡ್ಯಾಮೇಜ್ ಆಗೋದು ತುಂಬ ತುಂಬ ಕಾಮನ್. ಅದಕ್ಕೆ ನಾವು ಏನು ಮಾಡ್ತೀವಿ, ಒಂದು ಸಲ ಪೇಷಂಟ್ಸ್ ಬಂದರೆ ಅವರಿಗೆ ಫಸ್ಟು ನಾವು ಫಿಸಿಯೋಥೆರಪಿ ಮೇಲೆ ಫೋಕಸ್ ಮಾಡ್ತೀವಿ. ಫಿಸಿಯೋಥೆರಪಿ ಫೋಕಸ್ ಮಾಡಿದ್ರೆ ಏನಾಗುತ್ತೆ, ಅವ್ರದ್ದು ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ. ತುಂಬ ವಯಸ್ಸು ಆಗಿರೋರು ನಮ್ಮ ಹತ್ರ ಬರ್ತಾರೆ, ಅವರು ಬಂದು ಸರಿಯಾಗಿ ಪಾಶ್ಚರ್ ಇರಲ್ಲ. ಆ್ಯಂಡ್ ತುಂಬ ಜನ ಬಂದು ಇದು ಕೇನು ವಾಕಿಂಗ್ ಸ್ಟಿಕ್ಸ್ ಅದೆಲ್ಲ ನಾವು ಹೇಳ್ತೀವಿ, ಅದೆಲ್ಲ ಯೂಸ್ ಮಾಡೋಕ್ಕೆ. ಆ್ಯಂಡ್ ಜೊತೆಯಲ್ಲಿ ಯಾರಿಗೆ ನೋವು ಕಡಿಮೆ ಆಗ್ತಾನೆ ಇಲ್ಲ ಅವರಿಗೆ ನಾವು ಬಂದು ಇಂಟರ್ವೆನ್ಷನ್ಸ್, ಪೇನ್ ಮ್ಯಾನೇಜ್ಮೆಂಟ್ ಇಂಟರ್ವೆನ್ಷನ್ಸ್ ಅಂತ ಮಾಡ್ತೀವಿ. ಇವರಲ್ಲಿನೂ ಸಹ ಈ ಥರ RFA ಟ್ರೀಟ್ಮೆಂಟ್ಸು, PRP ಟ್ರೀಟ್ಮೆಂಟ್ಸು ಅದೆಲ್ಲ ಮಾಡ್ತೀವಿ. ಇಂಥ ಟ್ರೀಟ್ಮೆಂಟ್ಗಳು ಇವರಲ್ಲಿ ಇನ್ನೂ ಒಳ್ಳೆಯದು. ಏನಕ್ಕಂದರೆ ಇಂಥ ಟ್ರೀಟ್ಮೆಂಟ್ಗಳು ಮಾಡಿದರೆ PRP RFA ಥೆರಪಿ ಅವರಿಗೆ ಔಷಧಿ ತಗೊಳ್ಳೋದು ಅವಶ್ಯಕತೆ ಇರಲ್ಲ, ಆಪ್ರೇಷನ್ ಮಾಡಿಸ್ಕೊಳ್ಳೋದು ಅವಶ್ಯಕತೆಯೂ ಅಷ್ಟೊಂದು ಇರಲ್ಲ. ಜಸ್ಟ್ ಇದು ಟ್ರೀಟ್ಮೆಂಟ್ಸಿಂದಲೇ ನೋವು ಕಡಿಮೆ ಆಗುತ್ತೆ, ತುಂಬ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ. ಆ್ಯಂಡ್ ಅವರು ಚೆನ್ನಾಗಿ ವಾಕು ಮಾಡ್ಬೋದು ಇದು ಪ್ರೊಸೀಜರ್ಸ್ ಆದಮೇಲೆ. ಓಕೆ, ಮೊಣಕಾಲು ನೋವು ಅಂತ ಬಂದಾಗ ಸಾಮಾನ್ಯವಾಗಿ ಜನರು ಮಾಡುವಂಥ ತಪ್ಪುಗಳೇನು? ಇವಾಗ ಸಾಮಾನ್ಯವಾಗಿ ಜನರು ಏನು ಮಾಡ್ತಾರೆ ಅಂದರೆ ಒಂದು ಸಲ ಮಂಡಿ ನೋವು ಬಂತಂದರೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಇಲ್ಲ ಬಿಡಿ ಪರವಾಗಿಲ್ಲಪ್ಪ, ಮಂಡಿ ನೋವು ಇದೆ, ಏನು ತೊಂದರೆ ಇದೆ, ಪರವಾಗಿಲ್ಲ, ನಾವು ನೋಡ್ಕೊಳ್ಳೋಣ, ಆಮೇಲೆ ಡಾಕ್ಟರ್ಗೆ ಆಮೇಲೆ ತೋರಿಸೋಣ ಅಂತ ಈ ಥರ ಡಿಲೇ ಮಾಡಿ 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 ಏನಾಗುತ್ತಂದರೆ ಮೊಣಕಾಲು ಪೂರ್ತಿಯಾಗಿ ಸೌದೋಗ್ಬಿಡುತ್ತೆ. ಮೊಣಕಾಲು ಒಳಗಡೆ ಬಂದು ಕಾರ್ಟ್ಲೇಜ್ ಅಂತ ಒಂದಿರುತ್ತೆ. ನಮ್ಮ ಚಿಕ್ಕ ವಯಸ್ಸಿಂದನೇ ಅದು ಕಾರ್ಟ್ಲೇಜ್ ಬಂದು ಒಂದು ಲುಬ್ರಿಕೇಷನ್ ಥರ ಇರುತ್ತೆ ಎರಡು ಮೂಳೆ ಮಧ್ಯದಲ್ಲಿ. ಅದು ಕಾರ್ಟ್ಲೇಜ್ ಬಂದು ವೇರ್ ಆ್ಯಂಡ್ ಟೇರ್ ಆಗ್ತಾ ಇರುತ್ತೆ. ನಿಮಗೆ ನೋವು ಬಂದಿದೆ ಅಂದರೆ ಅದು ಬಾಡಿದು ಫಸ್ಟ್ ಸೈನ್ ಏನಂದರೆ ಏನೋ ಒಂದು ಒಳಗಡೆ ಪ್ರಾಬ್ಲಮ್ ಆಗಿದೆ. ಅದನ್ನು ನಾವು ಫಸ್ಟು ರೆಕ್ಟಿಫೈ ಮಾಡಬೇಕು. ಅದು ಏನಕ್ಕೆ ಆಗ್ತಿದೆ ಅದನ್ನು ಕಂಡುಹಿಡಬೇಕು. ತುಂಬ ಜನ ಏನು ಮಾಡ್ತಾರೆ, ನೋವು ಬಂದಮೇಲೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಈ ಥರ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಸ್ಟೇಜ್ ಅಡ್ವಾನ್ಸ್ ಆಗುತ್ತೆ. ಸೆಕೆಂಡ್ ಏನು ಮಾಡ್ತಾರೆ ಅಂದರೆ ಯಾವುದಾದ್ರೂ ಒಂದು ಪೇನ್ ಕಿಲ್ಲರ್ ತೊಗೊಂಡು ಹಾಗೆ ಸುಮ್ಮನೆ ಆಗಿಬಿಡ್ತಾರೆ. ಪೇನ್ ಕಿಲ್ಲರ್ಸ್ ತೊಗೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ. ಏನಕ್ಕಂದರೆ ಅದರಿಂದ ನಿಮ್ಮ ಪ್ರಾಬ್ಲಮ್ ಏನೂ ಸಾಲ್ವ್ ಆಗ್ತಾಯಿಲ್ಲ, ಬರೀ ನೋವು ಅಷ್ಟೇ ಕಡಿಮೆ ಆಗ್ತಿದೆ. ಫಸ್ಟು ಏನು ಮಾಡಬೇಕಂದ್ರೆ ಏನಾದರೂ ನೋವು ಬಂದರೆ ನಿಮ್ಮ ಹತ್ತಿರ ಇರೋ ಡಾಕ್ಟರ್ ಸ್ಪೆಷಲಿಸ್ಟ್ ಇಲ್ಲ ಪೇನ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್ನ ಹೋಗ್ಬಿಟ್ಟು ನೀವು ಭೇಟಿ ಮಾಡಬೇಕು, ಕನ್ಸಲ್ಟ್ ಮಾಡಬೇಕು. ಅವ್ರು ಬಂದು ನೋಡ್ತಾರೆ ಏನಕ್ಕೆ ನಿಮಗೆ ಈ ಥರ ನೋವುಗಳು ಆಗ್ತಿದೆ. ಅದಕ್ಕೆ ತುಂಬ ಕಾರಣ ಇರುತ್ತೆ. ಇವಾಗ ಮಂಡಿ ನೋವು ಅಂದರೆ ಬರೀ ಆರ್ಥರೈಟಿಸ್ಸು, ಬರೀ ವಯಸ್ಸಿಂದ ಆಗ್ತಿರೋದು ಅಂತ ಏನಿಲ್ಲ. ತುಂಬ ಬೇರೆ ಬೇರೆ ಕಾರಣಗಳು ಇರ್ಬೋದು. ಮಂಡಿಯಲ್ಲಿ ಲಿಗಮೆಂಟ್ಸ್ ಇದೆ, ಟೆಂಡನ್ಸ್ ಇದೆ, ಮಸಲ್ಸ್ ಇದೆ. ಯಾವುದರಲ್ಲಿ ಪ್ರಾಬ್ಲಮ್ ಆಗಿದೆ ಅದನ್ನು ಫಸ್ಟ್ ಕಂಡುಹಿಡಿಯಬೇಕು. ಅದನ್ನು ಕಂಡುಹಿಡಿದ ಮೇಲೆ ಅದಕ್ಕೆ ತಕ್ಕಂಥ ಚಿಕಿತ್ಸೆ ಅವರು ಮಾಡ್ತಾರೆ. ಓಕೆ ಡಾಕ್ಟರ್, ಮಾತನಾಡ್ತಾ ಹೋಗೋಣ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಅನುವಂಶೀಯವಾಗೂ ಕೂಡ ಈ ಮಂಡಿ ನೋವು ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತಾ, ಈ ಬಗ್ಗೆ ಡಾಕ್ಟರ್ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಡಾಕ್ಟರ್, ಮಂಡಿ ನೋವು ಕುರಿತಾಗಿ ಮಾತನಾಡ್ತಾ ಇದ್ವಿ. ಇನ್ನು ಫಿಸಿಯೋಥೆರಪಿ ಅನ್ನುವಂಥದ್ದು ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಈ ಮಂಡಿ ನೋವಿನಿಂದ ಮುಕ್ತಿ ಹೊಂದೋದಕ್ಕೆ ಅಂತ? ಫಿಸಿಯೋಥೆರಪಿ, ಇವಾಗ ಯಾರಿಗಾದರೂ ಮಂಡಿ ನೋವು ಇದೆ ಅಂದರೆ ಫಿಸಿಯೋಥೆರಪಿ ಅನ್ನೋದು ಒಂದು ಟ್ರೀಟ್ಮೆಂಟ್ ತುಂಬ ಮುಖ್ಯ. ಹೇಗೆ ಮುಖ್ಯ ಅಂದರೆ ಫಿಸಿಯೋಥೆರಪಿ ಅಂದರೆ ಫಿಸಿಕಲ್ ರಿಹ್ಯಾಬಿಲಿಟೇಷನ್. ಇವಾಗ ತುಂಬ ಜನ ಮಂಡಿ ನೋವು ಅಂದರೆ ನಮ್ಮ ಹತ್ರ ಬರ್ತಾರೆ. ಅವರಿಗೆ ಏನಾಗಿರುತ್ತೆ ಅಂದರೆ ಮಂಡಿ ನೋವು ಐದರ್ ಜಾಯಿಂಟಿಂದ ಪ್ರಾಬ್ಲಮಿಂದ ಸ್ಟಾರ್ಟ್ ಆಗಿರ್ಬೋದು, ಇಲ್ಲ ಅಂದರೆ ಮಂಡಿ ಹತ್ತಿರದಲ್ಲಿ ಅಕ್ಕಪಕ್ಕದಲ್ಲಿ ಮಾಂಸ ಇರುತ್ತೆ. ಮಾಂಸ ಏನಾದರೂ ವೀಕ್ ಆದರೆ ಅದರಿಂದನೂ ಸಹ ನೋವು ಬರ್ಬೋದು. ಜೊತೆಯಲ್ಲಿ ಲಿಗಮೆಂಟ್ಸು ಸಹ ಇರುತ್ತೆ. ಈ ಲಿಗಮೆಂಟ್ಸು ಏನಾದರೂ ವೀಕ್ ಆಗಿದೆ, ಟೇರ್ ಆಗಿದೆ, ಈ ಥರ ಎಲ್ಲ ಆಗಿದೆ ಅಂದರೆ ಅದರಿಂದನೂ ಸಹ ಪ್ರಾಬ್ಲಮ್ ಬರ್ಬೋದು. ಫಿಸಿಯೋಥೆರಪಿಯಲ್ಲಿ ಏನು ಫೋಕಸ್ ಮಾಡ್ತಾರೆ ಅಂದರೆ ಫಿಸಿಯೋಥೆರಪಿ ಒಂದು ಸೆಷನ್ಸಲ್ಲಿ ಆಗುತ್ತೆ. ಅಟ್ಲೀಸ್ಟ್ ಒಂದು ಮಿನಿಮಮ್ 7 to 14 ಸೆಷನ್ಸ್, 7ರಿಂದ 14 ಸೆಷನ್ಸ್ ಮಾಡ್ಕೋಬೇಕಂತ ನಾವು ಪೇಷಂಟ್ಸ್ಗೆ ಹೇಳ್ತೀವಿ. ಇದು ಸೆಷನ್ಸಲ್ಲಿ ಏನಾಗುತ್ತೆ ಅಂದರೆ ಫಿಸಿಯೋಥೆರಪಿಯಲ್ಲಿ 2 ವಿಧಾನ ಇರುತ್ತೆ. ಒಂದು ಎಕ್ಸಸೈಸಸ್. ಇವಾಗ ಎಕ್ಸಸೈಸಸ್ ಅಂದರೆ ಮಸಲ್ಸ್ನ ನಾವು ಸ್ಟ್ರೆಂಥನ್ ಮಾಡೋಕ್ಕೆ ಬೇರೆ ಬೇರೆ ಥರ ಎಕ್ಸಸೈಸಸ್ ಎಲ್ಲ ನಮ್ಮ ಫಿಸಿಯೋಥೆರಪಿಸ್ಟ್ ಹೇಳ್ಕೊಡ್ತಾರೆ. ಜೊತೆಯಲ್ಲಿ ಮೊಡಾಲಿಟೀಸ್ ಅಂತಲೂ ಸಹ ಇರುತ್ತೆ. ಮೊಡಾಲಿಟೀಸ್ ಅಂದರೆ ಮೆಷಿನ್ಸ್. ಇವಾಗ ಮೆಷಿನ್ಸ್ ಅಂದರೆ ಅಲ್ಟ್ರಾಸೌಂಡ್ ಮೆಷಿನ್, IFT ಮೆಷಿನ್ ಆ್ಯಂಡ್ ಟೆನ್ಸ್ ಮೆಷಿನ್, ಈ ಥರ 3 ಮೆಷಿನ್ಸ್ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಫಸ್ಟ್ ನಾವು ಇವಾಗ ಇದು ಮೊಡಾಲಿಟೀಸ್ ಬಂದು ನೋವನ್ನು ಕಡಿಮೆ ಮಾಡೋಕ್ಕೆ ವಿಧಾನಗಳು, ಅದನ್ನು ಮೆಷಿನ್ಸ್ ಅಂತ ಹೇಳ್ತೀವಿ. ಯಾರಿಗಾದರೂ ನೋವು ಬಂದರೆ ಇದೆಲ್ಲ ಮೆಷಿನ್ಸ್ನ ನಾವು ಮಂಡಿ ಹತ್ತಿರ ಅಲ್ಲಿ ಹಾಕಿಬಿಟ್ಟು ಅಲ್ಲಿಂದ ಸ್ವಲ್ಪ ಕರೆಂಟ್ ಥರ ಸ್ಟಿಮ್ಯುಲೇಷನ್ ಕೊಡ್ತಾರೆ. ಇದರಿಂದ ಏನಾಗುತ್ತೆ, ನೋವು ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಮಸಲ್ಸು ಸ್ವಲ್ಪ ರಿಲೀಸ್ ಆಗಿಬಿಟ್ಟು ಲೂಸ್ ಆಗುತ್ತೆ. ಯಾರಿಗಾದರೂ ಈ ಥರ ಟೈಟ್ ಆಗಿದ್ದರೆ ಅವರಿಗೆ ಇನ್ನೂ ಚೆನ್ನಾಗಿ ರಿಲೀಫ್ ಸಿಗುತ್ತೆ. ಜೊತೆಯಲ್ಲಿ ಈ ಥರ ಎಕ್ಸಸೈಸಸ್ಸು ಸಹ ಹೇಳ್ಕೊಡ್ತಾರೆ. ಆಲ್ಮೋಸ್ಟ್ ಇವಾಗ ಏನಂದರೆ ಮಂಡಿಯಲ್ಲಿ ಒಂದು ಸಲ ಪ್ರಾಬ್ಲಮ್ ಬಂದರೆ ಮಸಲ್ಸ್ನ ಸ್ಟ್ರೆಂಥನ್ ಮಾಡೋದು ತುಂಬ ಮುಖ್ಯ. ಎಸ್ಪೆಷಲಿ ಯಂಗ್ ಇಂಡಿವಿಜುವಲ್ಸಲ್ಲಿ ಫುಟ್ಬಾಲ್ ಯಾರು ಆಡ್ತಾರೋ ಇಲ್ಲ ಬಾಸ್ಕೆಟ್ಬಾಲ್ ಯಾರು ಆಡ್ತಾರೋ ಅವರಲ್ಲಿ
ತುಂಬ ಕಾಮನ್ ಆಗಿ ಈ ಥರ ಜಾಯಿಂಟ್ಸು ಲಿಗಮೆಂಟ್ಸ್ ಎಲ್ಲ ವೀಕ್ ಆಗೋದು ತುಂಬ ಕಾಮನ್. ಅವರಲ್ಲಿ ಇದು ಸ್ಟ್ರೆಂಥನ್ ಮಾಡಿದರೆ, ಎಕ್ಸಸೈಸಸ್ ಮಾಡಿದ್ರೆ ಏನಾಗುತ್ತೆ, ಮಸಲ್ ಸ್ಟ್ರಾಂಗ್ ಆಗುತ್ತೆ, ಲಿಗಮೆಂಟ್ಸು ಸಹ ಸ್ಟ್ರಾಂಗ್ ಆಗುತ್ತೆ, ಅವರಿಗೆ ರಿಕವರಿನೂ ತುಂಬ ಫಾಸ್ಟ್ ಆಗುತ್ತೆ. ಅದೇ ಪ್ರಿನ್ಸಿಪಲ್ ನಾವು ಬಂದು ಯಾರಿಗಾದರೂ ವಯಸ್ಸು ಜಾಸ್ತಿ ಆಗಿದ್ದರೆ ಆಸ್ಟಿಯೋ ಆರ್ಥ್ರೈಟಿಸಿಂದ ಬರ್ತಾರೆ ನಮ್ಮ ಹತ್ರ, ಅವರಲ್ಲೂ ಸಹ ಸೇಮ್ ಪ್ರಿನ್ಸಿಪಲ್ ನಾವು ಫಾಲೋ ಮಾಡ್ತೀವಿ. ಇವಾಗ ನಿಮಗೆ ಪ್ರೊಸೀಜರ್ಸ್ ಬಗ್ಗೆ ನಾನು ಹೇಳಿದ್ದೆ, RF ಪ್ರೊಸೀಜರ್ಸ್, PRP ಪ್ರೊಸೀಜರ್ಸ್ ಎಲ್ಲ ಅಂತ. ಅದು ಪ್ರೊಸೀಜರ್ಸ್ ಆದಮೇಲೆ ನಾನು ಹೇಳಿದ್ದೆ ಒನ್ ಡೇ 2 ಡೇ ರೆಸ್ಟ್ ತಗೋಬೇಕಂತ. ರೆಸ್ಟ್ ತಗೊಂಡ್ಮೇಲೆ 5th ಡೇಯಿಂದ ನಾವು ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡ್ತೀವಿ. ಇದು ಫಿಸಿಯೋಥೆರಪಿ ಹೇಗೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ, ಫಸ್ಟ್ ಮೊಡಾಲಿಟೀಸ್ ಯೂಸ್ ಮಾಡ್ತೀವಿ. ಯೂಸ್ ಮಾಡಿದ್ಮೇಲೆ ಎಕ್ಸಸೈಸಸ್ ಎಲ್ಲ ಹೇಳ್ಕೊಡ್ತೀವಿ. ಎಸ್ಪೆಷಲಿ ವಯಸ್ಸು ಆದಮೇಲೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಮಸಲ್ ಮಾಸ್ ಕಡಿಮೆ ಆಗುತ್ತೆ. ಮಸಲ್ ಮಾಸ್ ಕಡಿಮೆ ಆಗಿರೋದ್ರಿಂದ ಏನಾಗುತ್ತೆ, ನಡೆಯೋದು ಕಷ್ಟ ಆಗುತ್ತೆ ಮತ್ತು ನೋವುಗಳನ್ನು ಸಹ ಜಾಸ್ತಿ ಆಗುತ್ತೆ. ಏನಕ್ಕಂದರೆ ನಮ್ಮ ಬಾಡಿಯಲ್ಲಿ ಪೂರ್ತಿ ವೇಟ್ ಹೋಗೋದು 2 ಮಂಡಿಯಿಂದಾನೆ. ಸೊ ಅದಕ್ಕೋಸ್ಕರ ಮಂಡಿ ಹತ್ರ ಇರೋ ಮಸಲ್ಸ್ನ ನಾವು ಸ್ಟ್ರೆಂಥನ್ ಮಾಡಿದರೆ ಇನ್ನೂ ಚೆನ್ನಾಗಿ ಅವರಿಗೆ ರಿಕವರಿ ಆಗುತ್ತೆ ಆ್ಯಂಡ್ ನೋವನ್ನು ಸಹ ಬೇಗ ರಿಲೀಫ್ ಆಗುತ್ತೆ. ಇನ್ನು ಮಂಡಿ ನೋವು ಅಂತ ಬಂದಾಗ ವಿತೌಟ್ ಸರ್ಜರಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಕೊಡ್ತೀರಾ? ಆಲ್ಗೋಸ್ ಮಲ್ಟಿಸ್ಪೆಷಾಲಿಟಿ ಪೇನ್ ಕ್ಲಿನಿಕ್, ನಮ್ಮ ಕ್ಲಿನಿಕಲ್ಲಿ ಮೇನ್ ಫೋಕಸ್ ಏನಂದರೆ, ಯಾವ ಪೇಷಂಟ್ಸ್ಗೆ ವಿತೌಟ್ ಸರ್ಜರಿ ಏನಾದರೂ ಟ್ರೀಟ್ಮೆಂಟ್ಸ್ ಮಾಡಬೇಕಂದ್ರೆ ನಾವು ಅದನ್ನೇ ಫೋಕಸ್ ಮಾಡ್ತೀವಿ. ಇವಾಗ ಮಂಡಿ ನೋವು ಒಂದು ಬಗ್ಗೆ ನಾನು ಹೇಳ್ತಿದ್ದೀನಿ, ಬೇರೆ ಪ್ರಾಬ್ಲಮ್ಸು ಸಹ ನಾವು ಈ ಥರ ವಿತೌಟ್ ಸರ್ಜರಿನೇ ಟ್ರೀಟ್ ಮಾಡ್ತೀವಿ. ಬ್ಯಾಕ್ ಪೇನ್ ಇರಲಿ, ನೆಕ್ ಪೇನ್ ಇರಲಿ, ಎಲ್ಲ ಆ್ಯಂಕಲ್ ಪೇನ್ ಇರಲಿ, ಫುಟ್ ಪೇನ್ ಇರಲಿ, ಎಲ್ಲ ನಾವು ವಿತೌಟ್ ಸರ್ಜರಿ ವಿಧಾನ ವಿತೌಟ್ ಸರ್ಜರಿ ಫೋಕಸ್ ಮಾಡಿ ಟ್ರೀಟ್ಮೆಂಟ್ಸ್ ಹೇಳ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಯಾರಾದರೂ ಮಂಡಿ ನೋವಿಂದ ನಮ್ಮ ಹತ್ರ ಬಂದರೆ ನಾವೇನು ಮಾಡ್ತೀವಿ ಅಂದರೆ ವಿತೌಟ್ ಸರ್ಜರಿ ಟ್ರೀಟ್ಮೆಂಟ್ಸ್ ಹೇಳ್ಕೊಡ್ತೀವಿ. ವಿತೌಟ್ ಸರ್ಜರಿ ಟ್ರೀಟ್ಮೆಂಟ್ಸ್ ಅಂದರೆ ಫಸ್ಟ್ ಟ್ರೀಟ್ಮೆಂಟ್ ನಾವೇನು ಮಾಡ್ತೀವಿ ಅಂದರೆ ಓಝೋನ್ ಥೆರಪಿ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ. ಓಝೋನ್ ಥೆರಪಿ ಹೇಗೆಂದರೆ, ಇವಾಗ ಯಾರಿಗಾದರೂ ಮಂಡಿಯಲ್ಲಿ ತುಂಬ ನೋವು ಆಗಿಬಿಟ್ಟು ಮಂಡಿ ಸ್ವೆಲ್ಲಿಂಗ್ ಆಗಿ ಊದ್ಕೊಂಡು ಬಿಟ್ಟಿದೆ ಅಂದರೆ ಅದನ್ನು ಅಲ್ಟ್ರಾಸೌಂಡಲ್ಲಿ ನೋಡಿ ಮಂಡಿ ಒಳಗಡೆ ನೀರು ಸೇರುತ್ತೆ, ಅದನ್ನೇ ನೀ ಸ್ವೆಲ್ಲಿಂಗ್ ಅಂತ, ನೀ ಎಫ್ಯೂಷನ್ ಅಂತ ನಾವು ಹೇಳ್ತೀವಿ. ಅಲ್ಟ್ರಾಸೌಂಡಲ್ಲಿ ಅದನ್ನು ನೋಡಿಬಿಟ್ಟು ನೀರನ್ನು ಹೊರಗಡೆ ತೆಗೆದು ಅಲ್ಲಿ ಓಝೋನ್ ಗ್ಯಾಸ್ ಇಂಜೆಕ್ಟ್ ಮಾಡ್ತೀವಿ. ಇದು ಓಝೋನ್ ಗ್ಯಾಸ್ ಸಹ ತುಂಬ ಹೊಸದಾಗಿ ಟ್ರೀಟ್ಮೆಂಟ್ ಬಂದಿರೋದು, ಅವರಿಗೆ ತುಂಬ ಚೆನ್ನಾಗಿ ಈ ಥರ ರಿಲೀಫ್ ಬರುತ್ತೆ. ಸೆಕೆಂಡ್ ಟ್ರೀಟ್ಮೆಂಟ್ ಬಂದು ವಿಸ್ಕೋಸ್ ಸಪ್ಲಿಮೆಂಟೇಷನ್ ಅಂತ ಹೇಳ್ತೀವಿ. ವಿಸ್ಕೋಸ್ ಸಪ್ಲಿಮೆಂಟೇಷನ್ ಅಂದರೆ ಒಂದು ಸಿಂಪಲ್ಲಾಗಿ ಹೇಳಬೇಕಂದ್ರೆ, ಮೆಡಿಕಲ್ ಟರ್ಮ್ ಥರ ನಿಮಗೆ ಅನಿಸ್ಬೋದು. ಅದು ಒಂದು ಸಿಂಪಲ್ಲಾಗಿ ನಾನು ಹೇಳಬೇಕಂದ್ರೆ ಅದು ಒಂದು ಜೆಲ್ ಲುಬ್ರಿಕೇಷನ್ ಥರ. ಇವಾಗ 2 ಮಂಡಿ ಮಧ್ಯದಲ್ಲಿ ನಾವು ಆ ಜೆಲ್ನ ಇಂಜೆಕ್ಟ್ ಮಾಡ್ತೀವಿ. ಅದು ಜೆಲ್ನ ಒಳಗಡೆ ಇಂಜೆಕ್ಟ್ ಮಾಡಿದರೆ ಏನಾಗುತ್ತಂದರೆ, ಯಾರಿಗಾದರೂ ನಡೆಯೋಕ್ಕೆ ಕಷ್ಟ ಆಗ್ತಿದೆಯಲ್ಲ, ಸೊ ಅವರಿಗೆ ನಡೆಯೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದು ಜೆಲ್ ಒಂದು ಲುಬ್ರಿಕೇಷನ್ ಕೊಡುತ್ತೆ. ಇದು ಲುಬ್ರಿಕೇಷನ್ ಕೊಟ್ಟರೆ ಏನಾಗುತ್ತೆ, ನಂಬರ್ 1 ನೋವು ಕಡಿಮೆ ಆಗುತ್ತೆ. ಸೆಕೆಂಡ್, ಅವರು ಫಿಸಿಯೋಥೆರಪಿ ಮಾಡಿದಾಗ ಅವರಿಗೆ ರಿಕವರಿ ಚೆನ್ನಾಗಿ ವಾಕ್ ಮಾಡೋದು, ನಡೆಯೋದು ಸಹ ತುಂಬ ಚೆನ್ನಾಗಿ ಆಗುತ್ತೆ. ಏನಕ್ಕಂದರೆ ವಯಸ್ಸು ಆದಮೇಲೆ ಇದು ಮಂಡಿ ಒಳಗಡೆ ಇದು ಕಾರ್ಟ್ಲೇಜ್ ಒಂದು ವೇರ್ ಆ್ಯಂಡ್ ಟೇರ್ ಆಗುತ್ತೆ, ಜೊತೆಯಲ್ಲಿ ಇದು ಲಿಕ್ವಿಡ್ಡು ಸಹ ಕಡಿಮೆ ಆಗಿಬಿಡುತ್ತೆ. ಇದು ಲಿಕ್ವಿಡ್ ಕಡಿಮೆ ಆಗಿಬಿಟ್ರೆ ಏನಾಗುತ್ತೆ, ಫ್ರಿಕ್ಷನ್ ಜಾಸ್ತಿ ಆಗುತ್ತೆ ಮಂಡಿ ಒಳಗಡೆ. ಫ್ರಿಕ್ಷನ್ ಆಗಿ ನಡೆದಾಗ, ಮೆಟ್ಲು ಹತ್ತಿದಾಗ ಇದು ಕಟ್ಟ ಅಂತ ಶಬ್ದ ಬರುತ್ತೆ. ಈ ಶಬ್ದನ ಕಡಿಮೆ ಮಾಡಬೇಕಂದ್ರೆ, ನೋವನ್ನು ಕಡಿಮೆ ಮಾಡಬೇಕಂದ್ರೆ ನಾವು ವಿಸ್ಕೋಸ್ ಸಪ್ಲಿಮೆಂಟೇಷನ್ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ, ಅಂದರೆ ಜೆಲ್ ಟ್ರೀಟ್ಮೆಂಟ್. ಥರ್ಡ್ ಟ್ರೀಟ್ಮೆಂಟ್ ಬಂದು PRP ಟ್ರೀಟ್ಮೆಂಟ್, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಅದು ಪೇಷಂಟ್ ಬ್ಲಡ್ಡಿಂದ ರಕ್ತ ತೆಗೆದು ಪ್ಲೇಟ್ಲೆಟ್ ಪಾರ್ಟ್ ಸಪ್ರೇಟ್ ಮಾಡಿ ಅದು ಮಂಡಿ ಒಳಗಡೆ ಅಲ್ಟ್ರಾಸೌಂಡಲ್ಲಿ ನೋಡಿಬಿಟ್ಟು ಅದನ್ನು ಇಂಜೆಕ್ಟ್ ಮಾಡ್ತೀವಿ. ಇವಾಗ PRP ಹೇಗೆ ಹೆಲ್ಪ್ ಮಾಡುತ್ತಂದರೆ, ಇವಾಗ ಯಾರಿಗಾದರೂ ಮಂಡಿ ಒಳಗಡೆ ಕಾರ್ಟ್ಲೇಜ್ ಕಡಿಮೆ ಆಗಿ ವೇರ್ ಆ್ಯಂಡ್ ಟೇರ್ ಆಗಿದೆ ಅಂದರೆ ಅಲ್ಲಿ ಚಿಕ್ಕದಾಗಿ ಗಾಯ ಥರ ಆಗ್ತಾ ಇರುತ್ತೆ, ಇಂಟರ್ನಲ್ ಇಂಜುರಿ ಅಂತ ಹೇಳ್ತೀವಿ. ಅದನ್ನು ಕಡಿಮೆ ಮಾಡೋಕ್ಕೆ ಇದು PRP ಟ್ರೀಟ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡುತ್ತದೆ. ನೆಕ್ಸ್ಟ್ ಟ್ರೀಟ್ಮೆಂಟ್ ಬಂದು ಇದು ಸ್ಟೆಮ್ ಸೆಲ್ ಥೆರಪಿ ಅಂತ ಹೇಳ್ತೀವಿ, ಆರ್ BMAC, ಬೋನ್ ಮ್ಯಾರೋ ಸೈಟಾಲಜಿ. ಇದು ಸ್ಟೆಮ್ ಸೆಲ್ ಥೆರಪಿ ಹೇಗೆ ಟ್ರೀಟ್ ಮಾಡುತ್ತಂದರೆ, ಸಿಮಿಲರ್ ಟು PRP, ಪೇಷಂಟಿಂದಾನೇ ಇದು ಪ್ರಾಡಕ್ಟ್ಸ್ ರಕ್ತ ಇಲ್ಲ ಬೇರೆ ತೆಗೆದುಬಿಟ್ಟು ಅದನ್ನು ಅಲ್ಟ್ರಾಸೌಂಡಲ್ಲಿ ನೋಡಿಬಿಟ್ಟು ಮಂಡಿ ಒಳಗಡೆ ಇಂಜೆಕ್ಷನ್ಸ್ ಮಾಡ್ತೀವಿ. ನೆಕ್ಸ್ಟ್ ಟ್ರೀಟ್ಮೆಂಟ್ ಬಂದು RFA ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್. ಇವಾಗ US FDA ಏನು ಅಪ್ರೂವಲ್ ಬಂದಿದೆ ಅಂದರೆ, ಯಾವ ಪೇಷಂಟ್ಸ್ಗೆ ಆಪ್ರೇಷನ್ ಮಾಡೋಕ್ಕೆ ಆಗಲ್ಲ, ಆಪ್ರೇಷನ್ ಮಾಡೋದಕ್ಕೆ ಅವರು ಸಿದ್ಧ ಇಲ್ಲ, ಆಪ್ರೇಷನ್ ಅಂದರೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ, ಅಂಥವರಿಗೆ ಆ್ಯಸ್ ಪರ್ US FDA ಅಪ್ರೂವಲ್ ನಾವು ಇವಾಗ ನೀ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ಬೋದು. ಇದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಟ್ರೀಟ್ಮೆಂಟ್ ಹೇಗಾಗುತ್ತಂದರೆ, ನಾವು ಇವಾಗ ಯಾರಿಗಾದರೂ ಮಂಡಿ ನೋವು ಬರ್ತಿದೆ ಅಂದರೆ ಮಂಡಿ ಮೊಣಕಾಲು ಪಕ್ಕದಲ್ಲಿ ಹತ್ತಿರ ನರ ಇರುತ್ತೆ, ಆ ನರದಿಂದನೇ ನೋವೆಲ್ಲ ಗೊತ್ತಾಗೋದು. ನಾವು ಅಲ್ಟ್ರಾಸೌಂಡಲ್ಲಿ ನೋಡಿಬಿಟ್ಟು ಆ ನರನ ಫಸ್ಟು ಐಡೆಂಟಿಫೈ ಮಾಡಿ ಅದನ್ನು ಬ್ಲಾಕ್ ಮಾಡ್ತೀವಿ. ಇದು ಒಂದು ಟೆಂಪ್ರರಿಯಾಗಿ ನಾವು ಬ್ಲಾಕ್ ಮಾಡ್ತೀವಿ. ನರ ಒಂದು ಆಲ್ಮೋಸ್ಟ್ ಒಂದು ಮೊಣಕಾಲು ಹತ್ತಿರ ಆಲ್ಮೋಸ್ಟ್ ಒಂದು 7 to 8, 7ರಿಂದ 8 ನರ ಇರುತ್ತೆ. ಆ ನರನ ನಾವು ಅಲ್ಟ್ರಾಸೌಂಡಿಂದ ಕಂಡು ಹಿಡಿದು ಅಲ್ಲಿ ಒಂದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಒಂದು ಮೆಷಿನ್ ಬರುತ್ತೆ ಸಪ್ರೇಟಾಗಿ, ರೇಡಿಯೋ ಫ್ರೀಕ್ವೆನ್ಸಿ ಮಷೀನ್ ಅಂತ. ಆ ಮೆಷೀನಿಂದ ನಾವು ಒಂದು
ನರ ಹತ್ರ ನೀಡ್ಲ್ ಹಾಕ್ತೀವಿ. ಆ ನೀಡ್ಲ್ ಹಾಕಿಬಿಟ್ಟು ಆ ನರ ಹತ್ರ ಅಬ್ಲೇಷನ್ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತೀವಿ. ಇದು ಅಬ್ಲೇಷನ್ ಪ್ರಾಸೆಸ್ ಸ್ಟಾರ್ಟ್ ಮಾಡಿದರೆ ನರ ಒಂದಾದ ಮೇಲೆ ಒಂದು ಅದು ಟೆಂಪ್ರರಿಯಾಗಿ ಬ್ಲಾಕ್ ಹೋಗ್ತಾ ಇರುತ್ತೆ. ಇದು ಪ್ರೊಸೀಜರ್ ಮಾಡಿದ ಮೇಲೆ ಆಲ್ಮೋಸ್ಟ್ ಒಂದು 75-80% ರಿಲೀಫ್ ಪೇಷಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಇದು ಟ್ರೀಟ್ಮೆಂಟ್ಸ್ ಹೇಗಂದರೆ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ವಿತೌಟ್ ಸರ್ಜರಿ. ಜಸ್ಟ್ ಲೋಕಲ್ ಅನಸ್ತೀಷಿಯಾ ಯೂಸ್ ಮಾಡ್ತೀವಿ. ನಾವು ಅನಸ್ತೀಷಿಯಾ ಜನರಲ್ ಅನಸ್ತೀಷಿಯಾನೂ ಯೂಸ್ ಮಾಡಲ್ಲ. ಜಸ್ಟ್ ಲೋಕಲ್ ಅನಸ್ತೀಷಿಯಾ ಚರ್ಮ ಹತ್ರ ಒಂದು ಇಂಜೆಕ್ಷನ್ ಕೊಟ್ಟು ಅಲ್ಲಿ ಅನಸ್ತೀಷಿಯಾ ಕೊಟ್ಬಿಟ್ಟು ಇದು ನೀಡಲ್ಸ್ ಹಾಕಿ ಇದು ಪ್ರೊಸೀಜರ್ಸ್ ಎಲ್ಲ ನಾವು ಮಾಡ್ತೀವಿ. ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಇವಾಗ ನಾವೇನು ಮಾಡ್ತೀವಿ ಅಂದರೆ ಪೇಷಂಟ್ನ ನೋಡಿ ಡಿಸೈಡ್ ಮಾಡ್ತೀವಿ ಯಾವ ಟ್ರೀಟ್ಮೆಂಟ್ ನಾವು ಮಾಡಬೇಕಂತ. ಇವಾಗ ತುಂಬ ಯಾರಾದರೂ ವಯಸ್ಸು ಆಗಿರೋರು ಆಸ್ಟಿಯೋ ಆರ್ಥ್ರೈಟಿಸ್ ಆಗಿರೋ ಬಂದರೆ ಅವರಿಗೆ ನಾವು ರೇಡಿಯೋ ಫ್ರೀಕ್ವೆನ್ಸಿ ಟ್ರೀಟ್ಮೆಂಟ್ಸ್ ಮಾಡ್ತೀವಿ. ಜೊತೆಯಲ್ಲಿ ಇದು ವಿಸ್ಕೋ ಸಪ್ಲಿಮೆಂಟೇಷನ್ ಜೆಲ್ ಟ್ರೀಟ್ಮೆಂಟ್ ಆರ್ PRP ಟ್ರೀಟ್ಮೆಂಟ್ ಸಹ ಅದನ್ನು ಕಂಬೈನ್ ಮಾಡ್ತೀವಿ. ತುಂಬ ಜನ ನಮ್ಮ ಹತ್ರ ಬರ್ತಾರೆ, ಸ್ಪೋರ್ಟ್ಸ್ ಇಂಜುರೀಸ್ ಮಾಡ್ಕೊಂಡು ಬರ್ತಾರೆ. ಸೊ ಬಾಸ್ಕೆಟ್ಬಾಲ್ ಪ್ಲೇಯರ್ಸ್ ಇರಲಿ, ಕ್ರಿಕೆಟ್ ಪ್ಲೇಯರ್ಸ್ ಇರಲಿ, ಅವರಿಗೆ ಲಿಗಮೆಂಟ್ ಏನಾದರೂ ಟೇರ್ ಆಗಿದ್ದಾರೆ, ಫುಟ್ಬಾಲ್ ಪ್ಲೇಯರ್ಸ್ ಇರಲಿ, ಅವರಿಗೆ ನಾವು PRP ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಆರ್ ಸ್ಟೆಮ್ ಸೆಲ್ ರೀಜನರೇಟಿವ್ ಟ್ರೀಟ್ಮೆಂಟ್ಸ್ ಮಾಡ್ತೀವಿ. ಅಲ್ಟ್ರಾಸೌಂಡಲ್ಲಿ ನೋಡಿಬಿಟ್ಟು ಎಕ್ಸಾಕ್ಟಾಗಿ ಯಾವ ಲಿಗಮೆಂಟಲ್ಲಿ ಟೇರ್ ಆಗಿದೆ ಅದನ್ನು ಕಂಡು ಹಿಡಿದು ಅಲ್ಲಿ ಇಂಜೆಕ್ಷನ್ಸ್ ಮಾಡಿ ಪ್ರೊಸೀಜರ್ಸ್ ಮಾಡ್ತೀವಿ. ಓಕೆ ಡಾಕ್ಟರ್, ಇನ್ನು ಮಂಡಿ ನೋವಿರುವಂತಹ ಪೇಷಂಟು ಯಾವ ಟೈಮಲ್ಲಿ ಕ್ಲಿನಿಕ್ಗೆ ಭೇಟಿ ಕೊಡಬೇಕು ಅಂತ? ಇವಾಗ ಮಂಡಿ ನೋವು ಇರೋ ಪೇಷಂಟ್ಸ್ ಯಾವ ಟೈಮ್ ಬರಬೇಕಂದ್ರೆ ಎಷ್ಟು ಅರ್ಲಿಯಾಗಿ ಬಂದರೆ, ಎಷ್ಟು ಬೇಗ ಬಂದರೆ ಅಷ್ಟು ಒಳ್ಳೆಯದು. ಏನಕ್ಕಂದರೆ ಮಂಡಿ ನೋವು ಯಾವ ಕಾರಣದಿಂದನೂ ಬರ್ಬೋದು. ಇವಾಗ ನಾವು ಎಕ್ಸಾಕ್ಟಾಗಿ ಕಂಡು ಹಿಡಿಬೇಕಂದ್ರೆ ನಾವು ನೆಟ್ಟಿಗೆ ಒಂದು ಹಿಸ್ಟ್ರಿ ತಗೊಂಡು ಎಕ್ಸಾಮಿನೇಷನ್ ಮಾಡಿ ಕ್ಲಿನಿಕಲ್ ಇವ್ಯಾಲ್ಯೂಯೇಷನ್ ಮಾಡಬೇಕಾಗಿರುತ್ತೆ. ಅದು ಕ್ಲಿನಿಕಲ್ ಇವ್ಯಾಲ್ಯೂಯೇಷನ್ ಮಾಡಿದರೆ ಏನಾಗುತ್ತೆ, ನಮಗೆ ಗೊತ್ತಾಗುತ್ತೆ ಮಂಡಿ ನೋವು ಯಾವ ಕಾರಣದಿಂದ ಬರ್ತಿದೆ ಅಂತ. ಇವಾಗ ಮೂಳೆಯಿಂದ ಬರ್ತಿದೆಯಾ, ಇವಾಗ ಲಿಗಮೆಂಟಿಂದ ಬರ್ತಿದೆಯಾ, ಯಾವ ಕಾರಣದಿಂದ ಬರ್ತಿದ್ದನ್ನು ನಾವು ಕಂಡು ಹಿಡ್ಬೋದು. ಒಂದು ಮುಖ್ಯ ಏನಂದರೆ ಪೇಷಂಟ್ಸ್ ಬೇಗ ಬಂದರೆ ನಮ್ಮ ಟ್ರೀಟ್ಮೆಂಟ್ಸು ಸಹ ನಾವು ಬೇಗ ಸ್ಟಾರ್ಟ್ ಮಾಡ್ಬೋದು. ತುಂಬ ಪೇಷಂಟ್ಸ್ಗೆ ಬಂದು ಮಂಡಿ ನೋವು ಜಸ್ಟ್ ವೇಟ್ ಜಾಸ್ತಿ ಆಗಿನೂ ಸಹ ಬಂದಿರ್ಬೋದು. ತುಂಬ ಜನರು ಓವರ್ ವೇಟ್ ಆಗಿದ್ದರೆ ಇವಾಗ ನಮ್ಮ ಪೂರ್ತಿ ಬಾಡಿದು ವೇಟ್ ಬಂದು ಮೊಣಕಾಲಿಂದನೇ ಕೆಳಗಡೆ ಹೋಗೋದು. ಅದಕ್ಕೆ ಏನಾಗಿದೆ ಅಂದರೆ ಒಂದು ಸಿಂಪಲ್ಲಾಗಿ ಹೇಳಬೇಕಂದ್ರೆ ಸ್ಟಡಿ ಮಾಡಿದರು, 1 ಕಿಲೋ ವೇಟ್ ಕಡಿಮೆ ಮಾಡಿದರೆ ಪೇನ್ ಪರ್ಸೆಂಟೇಜ್ ಆಲ್ಮೋಸ್ಟ್ ಒಂದು 40-50% ನೋವು ಕಡಿಮೆ ಆಗಿತ್ತು ಪೇಷಂಟ್ಸಲ್ಲಿ. ಸೊ ಯಾರಿಗೆ ವೇಟ್ ಜಾಸ್ತಿ ಆಗಿದೆಯೋ ಅವರಿಗೆ ನಾವು ನ್ಯೂಟ್ರಿಷನಿಸ್ಟ್ ಹತ್ರ ತೋರಿಸ್ಬಿಟ್ಟು ಒಂದು ಸಪ್ರೇಟಾಗಿ ಡಯಟ್ ಪ್ಲ್ಯಾನ್ ಪ್ರಿಪೇರ್ ಮಾಡಿ ಕೊಡ್ತೀವಿ. ಅವರು ಅದನ್ನು ಚೆನ್ನಾಗಿ ಫಾಲೋ ಮಾಡಿದರೆ ಅವ್ರದ್ದು ವೇಟ್ ಕಡಿಮೆ ಆಗುತ್ತೆ, ಜೊತೆಯಲ್ಲಿ ನೋವು ಸಹ ಕಡಿಮೆ ಆಗುತ್ತದೆ. ಓಕೆ ಡಾಕ್ಟರ್, ಲೈಫ್ ಸ್ಟೈಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬಹುದು. ಲೈಫ್ ಸ್ಟೈಲ್ ಮತ್ತು ಫುಡ್ ಹ್ಯಾಬಿಟಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ? ಇವಾಗ ಲೈಫ್ ಸ್ಟೈಲಲ್ಲಿ ಏನು ಒಂದು ಮುಖ್ಯ ನಾವು ಫೋಕಸ್ ಮಾಡಬೇಕಂದ್ರೆ ಸಿಂಪಲ್ ಆ್ಯಕ್ಟಿವಿಟಿ ಆರ್ ಎಕ್ಸಸೈಸ್. ಇವಾಗ ಎಕ್ಸಸೈಸ್ ಅಂದರೆ ತುಂಬ ಜನ ಏನು ಅನ್ಕೋತಾರೆ, ನಾವು ಜಿಮ್ಗೆ ಹೋಗಬೇಕು, ಅಲ್ಲಿ ವೇಟ್ ಲಿಫ್ಟ್ ಮಾಡಬೇಕು, ಅದನ್ನೇ ಎಕ್ಸಸೈಸ್ ಅಂತ. ಆ ಥರ ಅಫ್ಕೋರ್ಸ್ ಆ ಥರ ಮಾಡಿದರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಯಾರು ತುಂಬ ಬ್ಯುಸಿ ಇರ್ತಾರೆ ಜಾಬಲ್ಲಿ, ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ, ಅವರು ಸಿಂಪಲ್ಲಾಗಿ ಒಂದು ವಾಕಿಂಗ್ ಎಕ್ಸಸೈಸ್ ಅಭ್ಯಾಸ ಮಾಡಿಕೊಂಡ್ರೆ ದಿನಕ್ಕೆ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಿದ್ರೆ ಜಸ್ಟ್ ನಿಮ್ಮ ಮೊಣಕಾಲಿಗೆ ಅಲ್ಲ ಬೇರೆ ಆರ್ಗನ್ಸ್ಗೂ ಸಹ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ನಿಮಗೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನೊಂದು ಲೈಫ್ ಸ್ಟೈಲ್ ಮುಖ್ಯ ಏನಂದರೆ ನಿಮ್ಮ ಡಯಟ್ನ ನೀವು ಚೆನ್ನಾಗಿ ನೋಡ್ಕೋಬೇಕು. ಡಯಟಲ್ಲಿ ನೀವು ಬಂದು ಇದು ಪ್ರೋಟೀನ್ಸ್ ಜಾಸ್ತಿ ಮಾಡಬೇಕು ಆ್ಯಂಡ್ ಶುಗರ್ ಕಂಟೆಂಟ್ ಸ್ವಲ್ಪ ಕಡಿಮೆ ಮಾಡಬೇಕು, ಆಯಿಲ್ ಕಡಿಮೆ ಮಾಡಬೇಕು. ಇದೆಲ್ಲ ಮಾಡಿದರೆ ಏನಾಗುತ್ತೆ, ನಿಮ್ಮ ವೇಟ್ ಚೆಕ್ಕಲ್ಲಿರುತ್ತೆ, ಜೊತೆಯಲ್ಲಿ ನಿಮ್ಮ ಬಾಡಿ ಮಸ್ಕ್ಯುಲರ್ ಆ್ಯಕ್ಟಿವಿಟಿನೂ ಸಹ ತುಂಬ ಇಂಪ್ರೂವ್ ಆಗುತ್ತೆ. ಆ್ಯಕ್ಟಿವಿಟಿ ಆ್ಯಂಡ್ ಡಯಟ್ ಆ್ಯಂಡ್ ಅಫ್ಕೋರ್ಸ್ ಸನ್ಲೈಟ್ ಈಸ್ ಯೋರ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾರೆ. ವೈಟಮಿನ್ ಡಿ ಆ್ಯಂಡ್ ಕ್ಯಾಲ್ಶಿಯಮ್ಗೆ ತುಂಬ ಮುಖ್ಯ. ಸೊ ಸನ್ಲೈಟ್ ಎಷ್ಟಾದರೂ ತೊಗೊಂಡ್ರೆ ಅಷ್ಟು ಒಳ್ಳೆಯದು. ಏನೋ ಪ್ರಿಕಾಷನರಿ ಮೆಷರ್ಸ್ ಬಗ್ಗೆ ತಿಳಿಸ್ಕೊಡೋದಾದರೆ? ಪ್ರಿಕಾಷನರಿ ಮೆಜರ್ಸ್ ಇವಾಗ ಏನು ಮಾಡಬೇಕಂದ್ರೆ ಕಾಮನ್ ಆಗಿ ಯಾರಿಗೆ ಮಂಡಿ ನೋವು ಆಗುತ್ತೆ ಅವರಿಗೆ ನಾವು ಬಂದು ಮಂಡಿ ಹತ್ರ ಬ್ರೇಸಸ್ ಅದೆಲ್ಲ ಹೇಳ್ಕೊಡ್ತೀವಿ. ಬ್ರೇಸಸ್ ಅಂದರೆ ಒಂದು ನೀ ಸಪೋರ್ಟಿವ್ ಸ್ಟಾಕಿಂಗ್ಸ್ ಇರಲಿ ಇಲ್ಲ ಬ್ರೇಸಸ್ ಇರಲಿ ಅದೆಲ್ಲ ಹಾಕ್ಕೊಂಡು ಅವರು ನಡಿಬೇಕಂತ ಹೇಳ್ತೀವಿ. ಏನಕ್ಕಂದರೆ ಯಾರಿಗಾದರೂ ಇಂಜುರಿ ಆಗಿದೆ ಅಂದರೆ ಅವರು ಆ ಥರ ನಡೆದ್ರೆ ಏನಾಗುತ್ತೆ, ತುಂಬ ವೇಟ್ ಅದರ ಮೇಲೆ ಬೀಳ್ಬಿಟ್ಟು ಇನ್ನೂ ಇಂಜುರಿ ವರ್ಸನ್ ಆಗ್ಬೋದು. ಅದು ವರ್ಸನ್ ಆಗಬಾರ್ದು ಅಂದರೆ ನಾವು ಕರೆಕ್ಟಾಗಿ ಪ್ರಿಕಾಷನ್ಸ್ ತಗೋಬೇಕು. ಯಾರಿಗೆ ಏಜ್ ಆಗಿರುತ್ತೆ ಅವರಿಗೆ ನಾವು ಆ್ಯಸ್ ಪ್ರಿಕಾಷನ್ಸು ಪಾಶ್ಚರ್ ಕರೆಕ್ಷನ್ ಮಾಡ್ತೀವಿ. ಆಮೇಲೆ ಕೇನು, ವಾಕಿಂಗ್ ಸ್ಟಿಕ್ಸು ಅದೆಲ್ಲ ವಾಕರ್ಸು ಕರೆಕ್ಟಾಗಿ ನೀವು ಯೂಸ್ ಮಾಡಬೇಕಂತ ಹೇಳ್ತೀವಿ. ಮೆಟ್ಲು ಹತ್ತೋದು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಏನಕ್ಕೆ ಮೆಟ್ಲು ಜಾಸ್ತಿ ಹತ್ತಿರ ಏನಾಗುತ್ತೆ, ಮಂಡಿ ಒಳಗಡೆ ಇನ್ನೂ ಜಾಸ್ತಿ ಈ ಥರ ಘರ್ಷಣೆ ಆಗಿ ನೋವು ಸಹ ಜಾಸ್ತಿ ಆಗುತ್ತೆ. ವಯಸ್ಸು ಆಗಿರೋರಿಗೆ ಯಾರಿಗೆ ಅಡ್ವಾನ್ಸ್ ಸ್ಟೇಜ್ ಆಸ್ಟಿಯೋ ಆರ್ಥ್ರೈಟಿಸ್ ಆಗಿರುತ್ತೆ ಅವರು ಬಂದು ಮನೆಯಲ್ಲಿ ಓಡಾಡೋದು ಅದೆಲ್ಲ ಮಾಡಿದರೆ ಅದೇ ಬೆಸ್ಟ್ ಅವರಿಗೆ. ಮೆಟ್ಲು ಹತ್ತೋದು, ತುಂಬ ಹೊತ್ತು ನಡೆಯೋದು ಅದೆಲ್ಲ ಮಾಡಿದರೆ ಇನ್ನೂ ತುಂಬ ಕಷ್ಟ, ನೋವುಗಳು ಇನ್ನೂ ಜಾಸ್ತಿ ಆಗುತ್ತೆ, ಆರ್ಥ್ರೈಟಿಸು ಸಹ ಇನ್ನೂ ಜಾಸ್ತಿ ಆಗುತ್ತೆ.
ಓಕೆ ಡಾಕ್ಟ್ರೆ, ನಿಮ್ಮ ಕ್ಲಿನಿಕ್ನಲ್ಲಿ ಎಲ್ಲ ಏಜ್ವರೆಗೂ ಚಿಕಿತ್ಸೆ ಸಿಗುತ್ತಾ ಅಥವಾ ಏನಾದರೂ ಏಜ್ ಲಿಮಿಟ್ ಅನ್ನುವಂಥದ್ದು ಇದೆಯಾ? ನಮ್ಮ ಕ್ಲಿನಿಕಲ್ಲಿ ಬೇಸಿಕಲಿ ಎಲ್ಲ ಏಜ್ ಅವರಿಗೆ ನಾವು ಟ್ರೀಟ್ಮೆಂಟ್ಸ್ ಕೊಡ್ತೀವಿ. ಈವನ್ ಪೀಡಿಯಾಟ್ರಿಕ್, ಇವಾಗ ಚಿಕ್ಕ ಮಕ್ಕಳು ಸಹ ಈ ಥರ ನೋವುಗಳು ಎಲ್ಲ ಬಂದರೆ ನಮ್ಮ ಹತ್ರ ಪೀಡಿಯಾಟ್ರಿಕ್ ಸ್ಪೆಷಲಿಸ್ಟು ಸಹ ಇದ್ದಾರೆ, ಬಂದು ಅವರಿಗೆ ನೋವಿಗೆ ಚಿಕಿತ್ಸೆ ಕೊಡೋಕ್ಕೆ. ಜೊತೆಯಲ್ಲಿ ಇವಾಗ ಯಾರಿಗಾದರೂ ಏಜ್ ಜಾಸ್ತಿ ಆಗಿದೆ, ಯಂಗ್ ಇಂಡಿವಿಜುವಲ್ಸ್ ಇದ್ದಾರೆ, ಅವರಿಗೂ ಸಹ ನಾವು ಎಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ. ಏನಕ್ಕಂದರೆ ಮುಖ್ಯ ಏನಂದರೆ ನಾವು ನೋವು ಕಡಿಮೆ ಮಾಡೋದೇ ಮುಖ್ಯ ಅಲ್ಲ, ನೋವು ಏನಕ್ಕೆ ಆಗ್ತಿದೆ ಅದನ್ನು ಕಂಡುಹಿಡಿಯೋದು ತುಂಬ ಮುಖ್ಯ. ಆ ಕಾರಣನ ಕಂಡುಹಿಡಿದ್ರೆ ಏನಾಗುತ್ತೆ, ಅದಕ್ಕೆ ಚಿಕಿತ್ಸೆ ಮಾಡೋದನ್ನು ಸಹ ತುಂಬ ಅನುಕೂಲ ಆಗುತ್ತದೆ. ಸೊ ಅದಕ್ಕೆ ಎಲ್ಲ ಏಜ್ ಅವರಿಗೆ ನಾವು ಟ್ರೀಟ್ಮೆಂಟ್ಸ್ ಮಾಡ್ತೀವಿ. ಒಂದಷ್ಟು ಜನ ಮಂಡಿ ನೋವನ್ನ ಇಗ್ನೋರ್ ಮಾಡ್ತಾ ಹೋಗ್ತಾ ಇರ್ತಾರೆ, ಎಲ್ಲೋ ಪೇನ್ ಕಿಲ್ಲರ್ಸ್ ತೊಗೊಳೋದು ಅಥವಾ ಸ್ಪ್ರೇ ತೊಗೊಂಡು ಸ್ಪ್ರೇ ಮಾಡೋದು ಈ ರೀತಿ ಮಾಡ್ತಾ ಹೋಗ್ತಾರೆ. ಈ ರೀತಿ ಇಗ್ನೋರ್ ಮಾಡೋದ್ರಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ? ಕಾಂಪ್ಲಿಕೇಶನ್ ಇವಾಗ ತುಂಬ ಜನ ಪೇನ್ ಕಿಲ್ಲರ್ಸ್ ತೊಗೊಂಡು ಎಲ್ಲ ಟ್ರೀಟ್ಮೆಂಟ್ಸ್, ಈ ಥರ ಸ್ಪ್ರೇಗಳು, ಆಯಿಂಟ್ಮೆಂಟ್ಗಳು ಎಲ್ಲ ತಗೊಂಡು ನೆಗ್ಲೆಕ್ಟ್ ಮಾಡಿ ಡಿಲೇ ಮಾಡ್ತಾ ಇರ್ತಾರೆ. ಒಂದು ಕಾಂಪ್ಲಿಕೇಶನ್ ಏನಾಗುತ್ತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಯಾರಿಗಾದರೂ ಲಿಗಮೆಂಟಲ್ಲಿ ಇಂಜುರಿ ಆಗಿದೆ, ಪಾರ್ಷಿಯಲ್ ಟೇರ್ ಅಂತ ಹೇಳ್ತೀವಿ. ಇವಾಗ ಲಿಗಮೆಂಟ್ ಬಂದು ಪೂರ್ತಿಯಾಗಿ ಕಟ್ಟಾಗಿಲ್ಲ, ಜಸ್ಟ್ ಪಾರ್ಷಿಯಲ್ ಟೇರ್ ಆಗಿದೆ ಅಂತ. ಆ ಥರ ನೆಗ್ಲೆಕ್ಟ್ ಮಾಡಿಬಿಟ್ರೆ ಏನಾಗುತ್ತೆ, ಅದು ಪೂರ್ತಿಯಾಗಿ ಟೇರ್ ಆಗಿಬಿಡುತ್ತೆ. ಒಂದು ಸಲ ಲಿಗಮೆಂಟ್ ಪೂರ್ತಿಯಾಗಿ ಟೇರ್ ಆಗಿಬಿಟ್ರೆ ಆವಾಗ ನಾವು ಸರ್ಜರಿನೇ ಮಾಡಬೇಕು, ಆರ್ಥ್ರೋಸ್ಕೋಪಿಕ್ ಸರ್ಜರಿ ಅಂತ ಅದನ್ನು ಹೇಳ್ತಾರೆ, ಅದನ್ನೇ ನಾವು ಮಾಡಬೇಕು. ಆ್ಯಂಡ್ ಜೊತೆಯಲ್ಲಿ ಏನಾಗುತ್ತಂದರೆ, ಈ ಥರ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಆಸ್ಟ್ರಿಯೋ ಆರ್ಥ್ರೈಟಿಸಲ್ಲಿ 4 ಸ್ಟೇಜಸ್ ಇರುತ್ತೆ, 4 ಗ್ರೇಡ್ಸ್ ಇರುತ್ತೆ. ಅದು ಗ್ರೇಡ್ಸ್ ಬಂದು ಗೊತ್ತಾಗಲ್ಲ. ಇವಾಗ ನಿಮಗೆ ಹೇಳಿದೆ ಸ್ಟಾರ್ಟಿಂಗಲ್ಲಿ ನಾನು ನೋವು ಬರ್ತಿದೆ ಅಂದರೆ ನಮ್ಮ ಬಾಡಿ ಬಂದು ಒಂದು ಸಿಗ್ನಲ್ ಕೊಡ್ತಾಯಿದೆ, ಒಳಗಡೆ ಏನೋ ತೊಂದರೆ ಆಗಿದೆ, ಒಳಗಡೆ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತ. ಸೊ ಅದಕ್ಕೆ ತಕ್ಕಂಥ ನಾವು ಕನ್ಸಲ್ಟೇಷನ್ ಮಾಡಬೇಕು. ಫಸ್ಟು ಯಾವಾಗಾದರೂ ನೋವು ಬಂದರೆ ಜಸ್ಟು ಓವರ್ ದ ಕೌಂಟರ್ ಟ್ಯಾಬ್ಲೆಟ್ಸು, ಮೆಡಿಕೇಷನ್ಸು, ಆಯಿಂಟ್ಮೆಂಟ್ಸ್ ಎಲ್ಲ ಹಾಕ್ಕೊಂಡು ಇದು ಮಾಡ್ತಿದ್ರೆ ಏನಾಗುತ್ತೆ, ಕಾಂಪ್ಲಿಕೇಶನ್ ಸಹ ಜಾಸ್ತಿ ಆಗುತ್ತೆ. ಅದು ಕಾಂಪ್ಲಿಕೇಶನ್ಸ್ ಆಗಿ ಸ್ಟೇಜ್ ದಾಟಿಬಿಟ್ರೆ ಮತ್ತೆ ಪೇಷಂಟ್ಸ್ ಆವಾಗ ಆ ಸ್ಟೇಜಲ್ಲಿ ಹೋಗಿಬಿಟ್ಟು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿದರೆ ಆವಾಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಜಾಸ್ತಿ ಇರಲ್ಲ ನಮ್ಮ ಕೈಯಲ್ಲಿ. ಅದಕ್ಕೋಸ್ಕರ ಆದಷ್ಟು ಬೇಗ ಈ ಥರ ನೋವುಗಳು ಬಂದರೆ ಡಾಕ್ಟರ್ಸ್ ಹತ್ರ ಹೋಗಬೇಕು, ತೋರಿಸ್ಬೇಕು. ಏನಕ್ಕಂದರೆ ಒಂದು ಸಲ ಅದು ಸ್ಟೇಜ್ ದಾಟಿಬಿಟ್ರೆ ಮೆನಿ ಆಫ್ ಅ ಟೈಮ್ ಸ್ಟೇಜ್ 4ಅಲ್ಲಿ ಆಸ್ಟ್ರಿಯೋ ಆರ್ಥ್ರೈಟಿಸಲ್ಲಿ ಸರ್ಜರಿ, ನೀ ರಿಪ್ಲೇಸ್ಮೆಂಟ್ ಸರ್ಜರಿನೇ ಮಾಡಿಸ್ಕೋಬೇಕು, ಬೇರೆ ಆಪ್ಷನ್ಸ್ ಏನೂ ಇರಲ್ಲ. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಂಡಿ ನೋವು ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಆಲ್ಗೋಸ್ ಮಲ್ಟಿ ಸ್ಪೆಷಾಲಿಟಿ ಪೇನ್ ಕ್ಲಿನಿಕ್ನಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆ ದೊರೆಯುತ್ತೆ ಅಂತಲೂ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಮೊಣಕಾಲು ನೋವಿನಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡ್ಬೋದು. ಹಾಗೆ ಆಲ್ಗೋಸ್ ಮಲ್ಟಿ ಸ್ಪೆಷಾಲಿಟಿ ಪೇನ್ ಕ್ಲಿನಿಕ್ಗೆ ಭೇಟಿ ಕೊಡ್ಬೋದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಲ್ಗೋಸ್ ಮಲ್ಟಿ ಸ್ಪೆಷಾಲಿಟಿ ಪೇನ್ ಕ್ಲಿನಿಕ್, ನಂಬರ್ 16A, ಸೆಕೆಂಡ್ ಫ್ಲೋರ್, ಕರ್ವ್ ರೋಡ್, ಟಾಸ್ಕರ್ ಟೌನ್, ಕನ್ನಿಂಗ್ಹ್ಯಾಮ್ ರೋಡ್, ಶಿವಾಜಿನಗರ್, ಬೆಂಗಳೂರು 560051.